Hello everyone, good morning. We are moving towards chapter 20 Marriage in Modern Society. ಇದು ಫೇಸ್ ಒನ್ನಿನ ಲಾಸ್ಟ್ ಚಾಪ್ಟರ್. ಒಂದು ವೇಳೆ ನೀವು ಈಗಾಗಲೇ ಸೊಸೈಟಿ ಫೇಸ್ ಒನ್ ಬುಕ್ಕನ್ನು ಪ್ರಿಂಟ್ಔಟ್ ತೆಗೆಸ್ಕೊಂಡಿದ್ರೆ ಮಿಸಲೇನಿಯಸ್ ಆಗಿ ಇನ್ನೂ ಒಂದು ಚಾಪ್ಟರ್ ಇದೆ, 21st ಚಾಪ್ಟರ್ ಕಿನ್ಶಿಪ್ ಬಗ್ಗಿದೆ. ಆ ಚಾಪ್ಟರ್ನ ನಿಮಗೆ ನಾನು ಹೋಮ್ವರ್ಕ್ ಕೊಡ್ತಾ ಇದ್ದೇನೆ. ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟ ಕಾನ್ಸೆಪ್ಟ್ಗಳು ಮುಂದೆ ಬಂದರೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಮ್ಯಾರೇಜ್ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಕಿನ್ಶಿಪ್ ನಿಮಗೆ ಅರ್ಥ ಆಗುತ್ತೆ, ಬಹಳ ಈಸಿ ಇದೆ. ಹಾಗಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅಟ್ಲೀಸ್ಟ್ ಇಷ್ಟು ಇಂಗ್ಲೀಷನ್ನು ನೀವು ಡೆವಲಪ್ ಮಾಡಿಕೊಳ್ಳೇಬೇಕು. ಮತ್ತು ನೆಕ್ಸ್ಟ್ ಮುಂದಿನ ಕೆಲವು ದಿನಗಳಲ್ಲಿ ಫೇಸ್ 2 ಸ್ಟಾರ್ಟ್ ಆಗುತ್ತೆ. ಆವಾಗ ಮತ್ತೆ ನಾವು ಬೇರೆ ರೀತಿಯಾಗಿ ಮುಂದುವರ್ಕೊಂಡು ಹೋಗ್ತೇವೆ. ಇನ್ನು ಉಳಿದಿರೋ ಒಂದು ಚಾಪ್ಟರನ್ನು ನೀವೇ ಓದ್ಕೋಬೇಕು. 20 ಚಾಪ್ಟರ್ ನಿಮಗೆ ಆಲ್ರೆಡಿ ಇಲ್ಲಿ ಒಂದು ಐಡಿಯಾ ಸಿಕ್ಕಿದೆ ಅಂತಂದರೆ 21ನೇ ಚಾಪ್ಟರ್ ಬಹಳ ಕಷ್ಟ ಏನು ಆಗೋದಿಲ್ಲ. ಎಲ್ಲ ಕಡೆ ಒಂದು ಕಾಮನ್ ಪ್ಯಾಟರ್ನ್ ಅಂತೂ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ಓದಬಹುದು ಈಸಿಯಾಗಿ. ಲಾಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಮ್ಯಾರೇಜ್ ಇನ್ ಮಾಡರ್ನ್ ಸೊಸೈಟಿ. ಎಲ್ರಿಗೂ ಈ ಮದುವೆ ಅನ್ನುವಂಥ ವ್ಯವಸ್ಥೆಯಲ್ಲಿ ಆಸಕ್ತಿ, ನಂಬಿಕೆ ಇರುತ್ತೆ ಅಂತಲ್ಲ, ಅವರವರ ಇಂಡಿವಿಜುವಲ್ ಚಾಯ್ಸ್ ಅದು. ಆದರೆ ಸಮಾಜದ ಒಂದು ಭಾಗವಾಗಿ ಪ್ರತಿಯೊಂದನ್ನು ತಿಳ್ಕೊಳ್ಬೇಕಾದ ಅವಶ್ಯಕತೆ ಇದೆ. ನಿಮಗೆ ಮದುವೆಯಲ್ಲಿ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅದು ನಾವ್ಯಾರು ಇಲ್ಲಿ ಕೇಳ್ತಾ ಇಲ್ಲ. ಆದರೆ ಮುಂದೆ ಗವರ್ನೆನ್ಸ್, ಆಡಳಿತ, ಸಮಾಜದ ಎಲ್ಲ ವಿಭಾಗಗಳನ್ನು ನೀವು ಮುಂದೆ ನಿಭಾಯಿಸಬೇಕಾದ ಪರಿಸ್ಥಿತಿ ಬರಬಹುದು. ಅವಾಗ ಈ ಆಸ್ಪೆಕ್ಟ್ ನಿಮ್ಮ ಮನಸ್ಸಿನಲ್ಲಿ ಇರಲೇಬೇಕು. ಮ್ಯಾರೇಜ್ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಸಮಾಜವನ್ನು. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ ಮಾತ್ರಕ್ಕೆ ಸಮಾಜದಲ್ಲಿ ಅದಿಲ್ಲ ಅಂತಲ್ಲ. ಸೊ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬಿಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ಫ್ಯಾಮಿಲಿ ಇರಬಹುದು, ಮ್ಯಾರೇಜ್ ಇರಬಹುದು, ಎಷ್ಟೋ ವಿಚಾರಗಳು ಮುಂದೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ಬರುತ್ತೆ. ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ, ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಇಂತಹ ಒಂದು ವಿಷಯಗಳು ಬಂದಾಗ ದಯವಿಟ್ಟು ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಇಲ್ಲದೇ ಇದ್ದರೆ ಅದನ್ನು ನೀವು ಇಂಟ್ರೆಸ್ಟ್ ಇಲ್ಲ ಅಂತ ಬಿಟ್ಟರೆ ಕಷ್ಟ ಆಗ್ಬೋದು. ಯಾಕಂದರೆ UPSCಯಲ್ಲಿ ಎಲ್ಲ ವಿಷಯಗಳ ಬಗ್ಗೂ ಒಂದು ಜನರಲ್ ನಾಲೆಡ್ಜ್ ನಮಗಿರಲೇಬೇಕು. ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ದೇರ್ ಇಸ್ ಅ ಕ್ವಶನ್ ದಟ್ ಸೌಂಡ್ಸ್ ಸಿಂಪಲ್ ಆನ್ ಪೇಪರ್ ಬಟ್ ಕ್ವೈಟ್ಲಿ ಡಿಸ್ಟರ್ಬ್ಸ್ ಆಲ್ಮೋಸ್ಟ್ ಎವ್ರಿ ಫ್ಯಾಮಿಲಿ ಕನ್ವರ್ಸೇಷನ್ ಅರೌಂಡ್ ಮ್ಯಾರೇಜ್. ಅಲ್ವಾ? ಹೂ ಡಿಸೈಡ್ಸ್ ಹೂಮ್ ಯು ವಿಲ್ ಮ್ಯಾರಿ? ನೀವು ಯಾರನ್ನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡೋರು ಯಾರು? ಥಿಯರಿಟಿಕಲ್ ಕ್ವಶನ್ ಅಂತ ಅನಿಸಬಹುದು. ಅಂದರೆ ಎಂಟರ್ಸ್ ಹೋಮ್ ಡಿಸ್ಗೈಸ್ಡ್ ಆಸ್ ಕನ್ಸರ್ನ್, ಟ್ರೆಡಿಷನ್, ಡ್ಯೂಟಿ, ರೆಪ್ಯುಟೇಷನ್, ಸಮ್ಟೈಮ್ಸ್ ಇವನ್ ಲವ್. ಎಲ್ಲ ವಿಚಾರಗಳಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡ್ತೇವೆ. ಇಟ್ ಅಪಿಯರ್ಸ್ ವೆನ್ ಅ ಯಂಗ್ ಪರ್ಸನ್ ಸ್ಪೀಕ್ಸ್ ಆಫ್ ಚೂಸಿಂಗ್ ದೇರ್ ಪಾರ್ಟ್ನರ್. ಇಟ್ ಅಪಿಯರ್ಸ್ ವೆನ್ ಫ್ಯಾಮಿಲೀಸ್ ಬಿಗಿನ್ ಲುಕಿಂಗ್ ಫಾರ್ ಮ್ಯಾಚಸ್. ಇಟ್ ಅಪಿಯರ್ಸ್ ಇನ್ ಸೈಲೆನ್ಸ್ ವೆನ್ ಟೂ ಪೀಪಲ್ ಆಲ್ರೆಡಿ ನೋ whom they want, but they do not yet know whether society will allow it. ಸಮಾಜ ಅದನ್ನು ಒಪ್ಕೊಳ್ಳುತ್ತಾ ಪ್ರಶ್ನೆ ಸಹ ಬರುತ್ತೆ. And beneath all of this lies a deeper tension. One that defines modern India more than we usually admit. ಏನದು? Marriage is becoming a personal choice, but it has not stopped being social institution. ಮದುವೆ ಅನ್ನೋದು ಒಂದು ವೈಯಕ್ತಿಕ ಆದ್ಯತೆಯಾಗಿ, ಆಯ್ಕೆಯಾಗಿ ಬದಲಾಗಿದ್ರೂ ಸಹ ಸಾಮಾಜಿಕ ಸಂಸ್ಥೆಯಾಗಿ ಅದು ತನ್ನ ಪಾತ್ರವನ್ನು ಇನ್ನೂ ಉಳಿಸ್ಕೊಂಡು ಬಂದಿದೆ. ದಟ್ ಇಸ್ ವೈ ಮ್ಯಾರೇಜಸ್ ಟುಡೇ feels less like a ceremony and more like a negotiation between two worlds. ಮೊದಲೆಲ್ಲ ಒಂದು ದೊಡ್ಡ ಹಬ್ಬದ ವಾತಾವರಣ, ಸಂಭ್ರಮ ಇದ್ದರೆ ಮದುವೆ ಅನ್ನೋದು ಒಂದು ನೆಗೋಸಿಯೇಷನ್ ಅಲ್ವಾ? ಹುಡುಗ ಹುಡುಗಿಯವರ ಎಲ್ಲ ಕಡೆ ಎಲ್ಲ ತರಹದ ಸಿಸ್ಟಮ್ಗಳು ಮೊದಲಿಂದ ಬರ್ತಿದೆ, ಈಗಲೂ ಮುಂದುವರಿತಾ ಇದೆ. ಕಂಪ್ಲೀಟ್ ಆಗಿ ಎಲ್ಲ ಚೇಂಜ್ ಆಗಿಲ್ಲ. ದ ವರ್ಲ್ಡ್ ಆಫ್ ದಿ ಇಂಡಿವಿಜುವಲ್ ಆ್ಯಂಡ್ ದಿ ವರ್ಲ್ಡ್ ಆಫ್ ಸೊಸೈಟಿ, ನಮ್ಮ ಒಂದು ಜಗತ್ತು ಮತ್ತು ಸಮಾಜ ಎರಡೂ ಸಹ ಇಲ್ಲಿ ಅವು ಒಂದೇ ಏಕಕಾಲಕ್ಕೆ ಸಂಧಿಸೋದನ್ನು ನೋಡಬಹುದು. ಚೇಂಜಿಂಗ್ ಮೀನಿಂಗ್ ಆಫ್ ಮ್ಯಾರೇಜ್. ಟು ಅಂಡರ್ಸ್ಟ್ಯಾಂಡ್ ಹೌ ಮಚ್ ಹ್ಯಾಸ್ ಚೇಂಜ್ಡ್ ಇನಫ್ ಟು ಕಂಪೇರ್ ಟು ಲಿವ್ಡ್ ರಿಯಾಲಿಟಿ. ಹಿಂದಿನ ಜನ್ರೇಷನ್ ನೋಡೋದಾದರೆ ಮ್ಯಾರೇಜ್ ವಾಸ್ ರೇರ್ಲಿ ಇಮ್ಯಾಜಿನ್ಡ್ ಆಸ್ ಅನ್ ಇಂಡಿವಿಜುವಲ್ ಪ್ರಾಜೆಕ್ಟ್ ಅಲ್ವಾ? ವೈಯಕ್ತಿಕ ಜೀವನದ ಭಾಗ ಅಂತ ಎಷ್ಟು ಸಾರಿ ಅದನ್ನು ಕನ್ಸಿಡರ್ ಮಾಡೋದೇ ಇಲ್ಲ. ಇಟ್ ವಾಸ್ ಅ ಫ್ಯಾಮಿಲಿ ಡಿಸಿಷನ್, ಆಫನ್ ಅ ಕಮ್ಯುನಿಟಿ ಇವೆಂಟ್, and sometimes even a social obligation.
Compatibility was measured less by emotional understanding and more by caste alignment. ಜಾತಿ ವ್ಯವಸ್ಥೆ ಅನ್ನೋದು ಪ್ರಮುಖವಾಗಿರ್ತಾ ಇತ್ತು. ಫ್ಯಾಮಿಲಿ ರೆಪ್ಯುಟೇಷನ್, ಇಕನಾಮಿಕ್ ಸ್ಟೆಬಿಲಿಟಿ ಆ್ಯಂಡ್ ರಿಚುವಲ್ ಕರೆಕ್ಟ್ನೆಸ್ ಇದೆಲ್ಲ ನೋಡ್ತಾ ಇದ್ರು ಮ್ಯಾರೇಜ್ ಅಂತಂದರೆ. ಮ್ಯಾರೇಜ್ ವಾಸ್ ನಾಟ್ ಸಿಂಪ್ಲಿ ಅಬೌಟ್ ಟೂ ಪೀಪಲ್ ಮೀಟಿಂಗ್, ಇಟ್ ವಾಸ್ ಅಬೌಟ್ ಟೂ ಫ್ಯಾಮಿಲೀಸ್ ಬೀಯಿಂಗ್ ಜಾಯಿಂಟ್. ಎರಡು ವ್ಯಕ್ತಿಗಳ ನಡುವಿನ ಸಂಬಂಧ ಅಲ್ಲ, ಅದು ಎರಡು ಕುಟುಂಬಗಳ ನಡುವೆ ಇರುವಂಥ ಬಂಧ. ಇನ್ ಮಚ್ ಆಫ್ ಮಾಡರ್ನ್ ಇಂಡಿಯಾ, ಈ ಆಧುನಿಕ ಭಾರತವನ್ನು ನೋಡಿದರೆ ಎಸ್ಪೆಷಲಿ ಇನ್ ಅರ್ಬನ್ ಸ್ಪೇಸಸ್ ಪಿಕ್ಚರ್ ಹ್ಯಾಸ್ ಬಿಗನ್ ಟು ಶಿಫ್ಟ್. ಏನು ಶಿಫ್ಟ್ ಆಗ್ತಾ ಇದೆ? ಎಜುಕೇಷನ್, ಮೊಬಿಲಿಟಿ, ಎಕ್ಸ್ಪೋಜರ್ ಆ್ಯಂಡ್ ಇಕನಾಮಿಕ್ ಇಂಡಿಪೆಂಡೆನ್ಸ್ ಹ್ಯಾವ್ ಸ್ಲೋಲಿ ವೈಡನ್ ದಿ ಸ್ಪೇಸ್ ಫಾರ್ ಇಂಡಿವಿಜುವಲ್ ಚಾಯ್ಸ್. ಇದೆಲ್ಲ ಅವಕಾಶಗಳು ಬಂದಿರಬೇಕಾದ್ರೆ ಮನುಷ್ಯರಿಗೆ ಅಥವಾ ಹೆಣ್ಣು ಗಂಡಿಗೆ ಇರುವಂಥ ಆಯ್ಕೆಗಳು ಜಾಸ್ತಿ ಆಗಿದೆ. ಲವ್ ಮ್ಯಾರೇಜಸ್ ಆರ್ ನೋ ಲಾಂಗರ್ ಇನ್ವಿಸಿಬಲ್. Intercaste marriages, though still contested in many regions, are no longer rare exceptions. Digital platforms now assist what was once entirely managed by kinship network. ಒಂದು ಕಾಲದಲ್ಲಿ ನಮ್ಮ ಸಂಬಂಧಿಕರು ಅಲ್ವಾ, ಅವರೆಲ್ಲ ಹುಡುಕಿ ಏನೇನೋ ವಿಚಾರಗಳನ್ನು ನಮ್ಮ ಮುಂದೆ ತಂದಿಡ್ತಾ ಇದ್ರು. ಆ ಒಂದು ಕೆಲಸವನ್ನು ಈಗ ಡಿಜಿಟಲ್ ಆ್ಯಪ್ಸ್ಗಳು, ಅಲ್ಗಾರಿದಮ್ಗಳು ಮಾಡ್ತಾ ಇದೆ. ನಿನಗೆ ಇಂಥವರೇ ಸರಿ ಅಂತ ಹೇಳೋ ಮಟ್ಟಕ್ಕೆ ಆ್ಯಪ್ಸು AI ಬೆಳೆದ್ಬಿಟ್ಟಿದೆ. Yet even here, change is uneven. Language of choice has grown stronger, but the weight of tradition has not disappeared. ಇನ್ನೂ ಟ್ರೆಡಿಷನಿನ ಪ್ರಭಾವ ಇದೆ. It has only adapted its shape. ಟ್ರೆಡಿಷನ್ ಇನ್ನೂ ಇದೆ, ಅದರ ಶೇಪ್ ಬದಲಾಗಿದೆ ಅಷ್ಟೇ. This is why marriage today cannot be understood as either fully traditional or fully modern. ಈ ಮ್ಯಾರೇಜನ್ನು ನಾವು ಕಂಪ್ಲೀಟ್ ಟ್ರೆಡಿಷನ್ ಅಂತ ಸಹ ಹೇಳಲಿಕ್ಕೆ ಆಗ್ತಾ ಇಲ್ಲ, ಕಂಪ್ಲೀಟ್ ಮಾಡರ್ನ್ ಸಿಸ್ಟಮ್ ಬಂದುಬಿಟ್ಟಿದೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಎಕ್ಸಿಸ್ಟ್ ಇನ್ ಟೆನ್ಷನ್ ಬಿಟ್ವೀನ್ ದ ಟು, ಎರಡರ ನಡುವೆ ಇದೆ ಅದು. ಯಾಕಂದರೆ ಮ್ಯಾರೇಜ್ ಅಂತಂದ್ರೆ ಏನು? ಎಟ್ ಇಟ್ಸ್ ಸಿಂಪ್ಲೆಸ್ಟ್ ಲೆವೆಲ್, ಮ್ಯಾರೇಜ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್ ಸೋಷಿಯಲಿ ಆ್ಯಂಡ್ ಲೀಗಲಿ ರೆಕಗ್ನೈಸ್ಡ್ ಯೂನಿಯನ್ ಬಿಟ್ವೀನ್ ಇಂಡಿವಿಜುವಲ್ಸ್ ದಟ್ ಎಸ್ಟಾಬ್ಲಿಷಸ್ ರೈಟ್ಸ್, ಡ್ಯೂಟೀಸ್ ಆ್ಯಂಡ್ ಫ್ಯಾಮಿಲಿ ಫಾರ್ಮೇಷನ್. ಒಂದು ಡೆಫಿನೇಷನ್ ಬಹಳ ಉಪಯೋಗಕ್ಕೆ ಬರುತ್ತೆ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ, ತಿಳಿದಿಟ್ಕೊಳ್ಳಿ. ನೋಟ್ಸಲ್ಲಿ ಇದ್ರೂ ಸಹ ಈ ಡೆಫಿನೇಷನ್ ಸಹ ಗೊತ್ತಿರಲಿ. ಮ್ಯಾರೇಜ್ ಅಂತಂದರೆ ಸೋಷಿಯಲಿ ಮತ್ತು ಲೀಗಲಿ, ಸಾಮಾಜಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ರೆಕಗ್ನೈಸೇಷನ್ ಸಿಗ್ತಾ ಇದೆ. ಅಂದರೆ ಎರಡು ವ್ಯಕ್ತಿಗಳು ಅವರ ಹಕ್ಕುಗಳನ್ನು, ಕರ್ತವ್ಯಗಳನ್ನು ಮತ್ತು ತಮ್ಮ ಕುಟುಂಬವನ್ನು ನಿರ್ವಹಿಸಲಿಕ್ಕೆ ಸಾಮಾಜಿಕವಾಗಿ, ಕಾನೂನಾತ್ಮಕವಾಗಿ ಒಂದು ಮನ್ನಣೆ ಸಿಕ್ಕಿದ ಹಾಗೆ, ಮನ್ನಣೆಯನ್ನು ಕೊಡುವಂಥ ವ್ಯವಸ್ಥೆ ಯಾವುದು? ಮ್ಯಾರೇಜ್. ಬಟ್ ದಿಸ್ ಡೆಫಿನೇಷನ್ ಹೈಡ್ಸ್ ಸಮಥಿಂಗ್ ಡೀಪರ್. ಏನು ಸಮಥಿಂಗ್? ಮ್ಯಾರೇಜ್ ಇಸ್ ನಾಟ್ ಜಸ್ಟ್ ಅಬೌಟ್ ಇಮೋಷನಲ್ ಕನೆಕ್ಷನ್. ಇಟ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಥ್ರೂ ವಿಚ್ ಸೊಸೈಟಿ ಆರ್ಗನೈಸಸ್ ಇಂಟಿಮೆಸಿ. ಆಪ್ತ ಸಂಬಂಧಗಳನ್ನು ಸಮಾಜ ಸುವ್ಯವಸ್ಥಿತವಾಗಿ ನಿರ್ವಹಿಸಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಇನ್ಹೆರಿಟೆನ್ಸ್ ಅಲ್ವಾ, ಸೆಕ್ಶುಯಾಲಿಟಿ, ಕೇರ್ ಗಿವಿಂಗ್ ಆ್ಯಂಡ್ ಲೆಜಿಟಮೆಸಿ, ಇದೆಲ್ಲವನ್ನು ಮ್ಯಾರೇಜ್ ಮೂಲಕ ನಿರ್ವಹಿಸ್ತಾ ಇದೆ ಸಮಾಜ. ಇಟ್ ಡಿಸೈಡ್ಸ್ ನಾಟ್ ಓನ್ಲಿ ಹೂ ಲಿವ್ಸ್ ವಿತ್ ಹೂಮ್, ಆಲ್ಸೋ ಹೌ ರೆಸ್ಪಾನ್ಸಿಬಿಲಿಟಿ, ಪ್ರಾಪರ್ಟಿ ಆ್ಯಂಡ್ ಐಡೆಂಟಿಟಿ ಆರ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ಜನರೇಷನ್. ಕೇವಲ ಯಾರು ಯಾರ ಜೊತೆ ಬದುಕ್ತಾರೆ ಅಂತ ಮಾತ್ರ ಅಲ್ಲ, ಜವಾಬ್ದಾರಿಗಳನ್ನು, ಪ್ರಾಪರ್ಟಿಯನ್ನು, ಐಡೆಂಟಿಟಿಯನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ ಅಕ್ರಾಸ್ ಜನರೇಷನ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಮೋರ್ ರಿವೀಲಿಂಗ್ ವೇ ಟು ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ದಿಸ್: ಮ್ಯಾರೇಜ್ ಇಸ್ ವೇರ್ ಪರ್ಸನಲ್ ಇಮೋಷನ್ ಎಂಟರ್ಸ್ ಸೋಷಿಯಲ್ ಅಪ್ರೂವಲ್. ನಮ್ಮ ಪರ್ಸನಲ್ ಇಮೋಷನ್ ಈಗ ಸೋಷಿಯಲ್ ಅಪ್ರೂವಲ್ಗೆ ಎಂಟರ್ ಆಗ್ತಾ ಇದೆ. ವಿತೌಟ್ ಇಮೋಷನ್ ಇಟ್ ಬಿಕಮ್ಸ್ ಅರೇಂಜ್ಮೆಂಟ್, ವಿತೌಟ್ ಅಪ್ರೂವಲ್ ಇಟ್ ಬಿಕಮ್ಸ್ ಡಿಫೈನ್ಸ್. ಮೋಸ್ಟ್ ಸೊಸೈಟೀಸ್ ಟ್ರೈ ಟು ಬ್ಯಾಲೆನ್ಸ್ ಬೋತ್. ಹಾಗಾಗಿ ಇಮೋಷನ್ಸ್ ಮತ್ತು ಅಪ್ರೂವಲ್ ಎರಡನ್ನ ಸಹ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಸೊಸೈಟಿ ಪ್ರಯತ್ನಿಸ್ತಾ ಇದೆ. ಇನ್ನು ಮೆನಿ ಫಂಕ್ಷನ್ಸ್ ಹಿಡನ್ ಇನ್ಸೈಡ್ ಮ್ಯಾರೇಜ್. ಎವ್ರಿ ಸೊಸೈಟಿ ಎಕ್ಸ್ಪೆಕ್ಟ್ಸ್ ಮ್ಯಾರೇಜ್ ಟು ಪರ್ಫಾರ್ಮ್ ಮಲ್ಟಿಪಲ್ ರೋಲ್ಸ್ ಎಟ್ ಒನ್ಸ್. ಮದುವೆ ಅಂತಂದರೆ ಅಲ್ಲಿ ತುಂಬ ಬೇರೆ ಬೇರೆ ವಿಚಾರಗಳು ಬರುತ್ತಾ ಹೋಗುತ್ತೆ. ಇವನ್ ಇಫ್ ದೇ ಆರ್ ರೇರ್ಲಿ ಸ್ಪೋಕನ್ ಅಲೌಡ್. ಮೊದಲನೇದು, ಇಟ್ ರೆಗ್ಯುಲೇಟ್ ಸೆಕ್ಷುವಲ್ ರಿಲೇಷನ್ಶಿಪ್ ಬೈ ಪ್ಲೇಸಿಂಗ್ ದಮ್ ವಿತ್ ಇನ್ ಸೋಷಿಯಲಿ ರೆಕಗ್ನೈಸ್ಡ್ ಬೌಂಡ್ರೀಸ್. ಅಥವಾ ಲೈಂಗಿಕ ಸಂಬಂಧಗಳಂತ ನಾವೇನು ಹೇಳ್ತೇವೆ, ಸಾಮಾಜಿಕವಾಗಿ ಮುಕ್ತವಾಗಿ ಅದರ ಬಗ್ಗೆ ಮಾತನಾಡಲಿಕ್ಕೆ ಆಗದೇ ಇದ್ರೂ ಇದು ಒಂದು ಚೌಕಟ್ಟನ್ನು, ಒಂದು ರೂಪುರೇಷೆಯನ್ನು ಮದುವೆ ಹಾಕಿಕೊಡುತ್ತೆ.
It provides a framework for family formation, ensuring continuity across the generation. It creates economic cooperation. ಆರ್ಥಿಕ ಸಹಕಾರ ಇರಬಹುದು, ರಿಸೋರ್ಸ್ ಮತ್ತು ರೆಸ್ಪಾನ್ಸಿಬಿಲಿಟಿಯನ್ನು ಸರಿಯಾಗಿ ಶೇರ್ ಮಾಡ್ಕೊಳ್ತಾರೆ. ಇಟ್ ಗಿವ್ಸ್ ಸೋಷಿಯಲ್ ಲೆಜಿಟಮೆಸಿ ಟು ರಿಲೇಷನ್ಶಿಪ್ಸ್, ಮೇಕಿಂಗ್ ದಮ್ ಪಬ್ಲಿಕ್ಲಿ ರೆಕಗ್ನೈಸ್ಡ್ ರ್ಯಾದರ್ ದನ್ ಪ್ರೈವೇಟ್ಲಿ ಎಕ್ಸಿಸ್ಟಿಂಗ್. ಬರೀ ವೈಯಕ್ತಿಕ ಸಂಬಂಧ ಮಾತ್ರ ಆಗಿ ಉಳಿಯೋದಿಲ್ಲ, ಪಬ್ಲಿಕ್ಲಿ ರೆಕಗ್ನೈಸ್ ಆಗುತ್ತೆ ಇಲ್ಲಿ. ಅಂಡ್ ಅಟ್ ಇಟ್ಸ್ ಮೋಸ್ಟ್ ಹ್ಯೂಮನ್ ಲೆವೆಲ್ ಇಟ್ ಆಫರ್ಸ್ ಇಮೋಷನಲ್ ಕಂಪ್ಯಾನಿಯನ್ಶಿಪ್. ಭಾವನಾತ್ಮಕವಾಗಿ ಒಂದು ಸಂಗಾತಿ ಸಿಕ್ಕಿದಾಗ ಇದು ಬಹಳ ದೊಡ್ಡ ಮಟ್ಟದ ಸಪೋರ್ಟ್ ಕೊಡುತ್ತೆ. ಮತ್ತು ಸ್ಟೆಬಿಲಿಟಿ ಇನ್ ಅ ವರ್ಲ್ಡ್ ದಟ್ ರೇರ್ಲಿ ರಿಮೇನ್ಸ್ ಸ್ಟೇಬಲ್. ಎಲ್ಲ ಬದಲಾಗ್ತಾ ಇರಬೇಕಾದ್ರೆ ನಮ್ಮ ಜೊತೆಗೆ ನಮ್ಮ ಅರ್ಥ ಮಾಡ್ಕೊಳ್ಳೋರು ಒಬ್ಬರು ಬೇಕು ಅಂತ ನಮಗೆ ಎಷ್ಟೋ ಸಾರಿ ಅನಿಸ್ತಾ ಇರುತ್ತೆ. ಆ ಒಂದು ಸಂಗಾತಿ ಸಿಗಬಹುದು ಮ್ಯಾರೇಜ್ ಮೂಲಕ. ಸೊ ಮ್ಯಾರೇಜ್ ಇನ್ ದಿ ಸೆನ್ಸ್ ನಾಟ್ ಅ ಸಿಂಗಲ್ ಫಂಕ್ಷನ್ ಇನ್ಸ್ಟಿಟ್ಯೂಷನ್. ಇಟ್ಸ್ ಅ ಬಂಡಲ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಹೆಲ್ಡ್ ಟುಗೆದರ್ ಬೈ ಕಲ್ಚರ್, ಲಾ ಆ್ಯಂಡ್ ಇಮೋಷನ್. ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಒಂದೇ ಕಡೆ ಒಂದೇ ಇನ್ಸ್ಟಿಟ್ಯೂಷನಲ್ಲಿ ಇದೆ. ಅದಕ್ಕೆ ಕಲ್ಚರ್, ಲಾ ಮತ್ತು ಇಮೋಷನ್ಸ್ ಎಲ್ಲ ದಾರಿ ಮಾಡಿ ಕೊಡ್ತಾ ಇದೆ. ಫ್ರಮ್ ಫ್ಯಾಮಿಲಿ ಅಲಯನ್ಸ್ ಟು ಇಂಡಿವಿಜುವಲ್ ಚಾಯ್ಸ್ ಹೇಗೆ ಬದಲಾಗ್ತಾ ಇದೆ ನೋಡಿ. ಒನ್ ಐಡಿಯಾ ಕ್ಯಾಪ್ಚರ್ಸ್ ದಿ ಟ್ರೆಡಿಷನಲ್ ಸ್ಟ್ರಕ್ಚರ್ ಆಫ್ ಮ್ಯಾರೇಜ್ ಇನ್ ಇಂಡಿಯಾ ಇಸ್ ದಿಸ್. ಏನದು? ಮ್ಯಾರೇಜ್ ವಾಸ್ ನಾಟ್ ಪ್ರೈಮರಿಲಿ ಅಬೌಟ್ ಇಂಡಿವಿಜುವಲ್ಸ್, ಇಟ್ ವಾಸ್ ಅಬೌಟ್ ಫ್ಯಾಮಿಲೀಸ್. ಮ್ಯಾರೇಜ್ ಅಂತಂದರೆ ಇಂಡಿವಿಜುವಲ್ಸ್ ಬಗ್ಗೆ ಮಾತ್ರ ಆಗಿರಲಿಲ್ಲ ಯಾವತ್ತು. ಮೊದಲಿಂದ ಎರಡು ಕುಟುಂಬಗಳ ನಡುವಿನ ಒಂದು ಸಂವಾದ ಅಥವಾ ಒಂದು ಹೊಸ ಸಂಬಂಧಗಳು ಅಂತ ಹೇಳಬಹುದು. ಲಾಜಿಕ್ ಆಫ್ ಅರೇಂಜ್ಡ್ ಮ್ಯಾರೇಜ್ ರೆಸ್ಟೆಡ್ ಆನ್ ದಿಸ್ ಫೌಂಡೇಶನ್. ಕಾಸ್ಟ್ ಕಂಪ್ಯಾಟಿಬಿಲಿಟಿ, ಕಾಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅವರಿಗೆ. ಕಮ್ಯುನಿಟಿ ನೆಟ್ವರ್ಕ್ ಬೇಕಾಗುತ್ತೆ. ಹಾರೋಸ್ಕೋಪ್ ಅಲ್ವಾ, ಜಾತಕ, ನಮ್ಮ ಹಾರೋಸ್ಕೋಪನ್ನು ನೋಡ್ತಾರೆ. ಮ್ಯಾಚಿಂಗ್ ಇನ್ ಮೆನಿ ರೀಜನ್ಸ್, ಹಾರೋಸ್ಕೋಪ್ ಮ್ಯಾಚಿಂಗು. ರಿಚುವಲ್ ಅಲೈನ್ಮೆಂಟ್, ಸೋಷಿಯಲ್ ರೆಪ್ಯುಟೇಷನ್ ಫಾರ್ಮ್ಡ್ ದ ಕೋರ್ ಕ್ರೈಟೀರಿಯಾ. ಎಲ್ಲ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಲವ್, ಇಫ್ ಇಟ್ ಎಕ್ಸಿಸ್ಟೆಡ್, ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಆಫ್ಟರ್ ಮ್ಯಾರೇಜ್, ನಾಟ್ ಬಿಫೋರ್ ಇಟ್. ಲವ್ ಅನ್ನೋದೇನಾದರೂ ಇದ್ದರೆ ಮ್ಯಾರೇಜ್ಗಿಂತ ಮೊದಲೇ ಗ್ರೋ ಆಗ್ಲಿಕ್ಕೆ ಬಿಡಲ್ಲ, ಮದುವೆ ಆದಮೇಲೆ ಬೇಕಿದ್ರೆ ಅದಕ್ಕೆ ಅವಕಾಶ ಇದೆ ಅನ್ನೋದು ಆ ಒಂದು ಕಾಲದ ಕೆಲವು ನಿದರ್ಶನಗಳು ಅಥವಾ ಪರಿಸ್ಥಿತಿ ಅಂತ ಹೇಳಬಹುದು. ಮ್ಯಾರೇಜ್ ವಾಸ್ ದೇರ್ಫೋರ್ ಲೆಸ್ ಅ ರೊಮ್ಯಾಂಟಿಕ್ ಡಿಸಿಷನ್ ಆ್ಯಂಡ್ ಮೋರ್ ಅ ಸೋಷಿಯಲ್ ಕಾಂಟ್ರಾಕ್ಟ್ ಬಿಟ್ವೀನ್ ಫ್ಯಾಮಿಲೀಸ್. ಯಾವಾಗ ಮದುವೆ ಅಂತಂದರೆ ರೊಮ್ಯಾಂಟಿಕ್ ಡಿಸಿಷನ್ ಏನೂ ಆಗಿರಲಿಲ್ಲ, ಒಂದು ಸೋಷಿಯಲ್ ಕಾಂಟ್ರಾಕ್ಟ್, ಫ್ಯಾಮಿಲಿಗಳ ನಡುವೆ ಒಂದು ಕಾಂಟ್ರಾಕ್ಟ್ ಆಗಿತ್ತು. ಆದರೆ ಮಾಡರ್ನಿಟಿ, ಈಗ ಆಧುನಿಕತೆ ಏನು ಇಂಟ್ರಡ್ಯೂಸ್ ಮಾಡ್ತಾ ಇದೆ ಅಂತಂದರೆ, ಎಜುಕೇಷನ್ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದ ಹಾಗೆ ಜನರು ಬೇರೆ ಬೇರೆ ಪ್ರದೇಶಕ್ಕೆ ಮೈಗ್ರೇಟ್ ಆಗ್ತಾರೆ. ವಿಮೆನ್ ಎಂಟರ್ ಪಬ್ಲಿಕ್ ಲೈಫ್ ಇನ್ ಲಾರ್ಜರ್ ನಂಬರ್ಸ್. ಮಹಿಳೆಯರು ಸಹ ಪಬ್ಲಿಕ್ ಲೈಫಲ್ಲಿ ಎಂಟರ್ ಆಗ್ತಾರೆ. ಡಿಜಿಟಲ್ ಕಮ್ಯುನಿಕೇಷನ್ಗಳು ರಿಲೇಷನ್ಶಿಪ್ಪನ್ನು ರೀಶೇಪ್ ಮಾಡ್ತಾ ಇವೆ. ದ ಇಂಡಿವಿಜುವಲ್ ಸ್ಲೋಲಿ ಬಿಕಮ್ಸ್ ಸೆಂಟ್ರಲ್ ಡಿಸಿಷನ್ ಮೇಕರ್. ಮೊದಲೆಲ್ಲ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿ ನಿರ್ಧಾರವನ್ನು ಕೈಗೊಳ್ತಾ ಇದ್ದರೆ, ಈಗ ಇಂಡಿವಿಜುವಲ್ಸ್ ವೈಯಕ್ತಿಕವಾಗಿ ನಿರ್ಧಾರ ಕೈಗೊಳ್ತಾ ಇದ್ದಾರೆ. ಲವ್ ಮ್ಯಾರೇಜ್ ಈಗ ವಿಸಿಬಲ್ ಆಗಿ ನಾವು ನೋಡಬಹುದು. ಇಂಟರ್ ಕಾಸ್ಟ್, ಇಂಟರ್ ರಿಲಿಜನ್ ಮ್ಯಾರೇಜ್ ಇನ್ಕ್ರೀಸ್ ಆಗ್ತಾ ಇದೆ. ದೋ ನಾಟ್ ವಿತೌಟ್ ರೆಸಿಸ್ಟೆನ್ಸ್. ಹಾಗಂತ ಎಲ್ಲ ರೀತಿ ಈ ಲವ್ ಮ್ಯಾರೇಜ್ ಇರಬಹುದು, ಇಂಟರ್ ಕಾಸ್ಟ್, ಇಂಟರ್ ರಿಲಿಜನ್ ಮ್ಯಾರೇಜ್ಗಳನ್ನು ವಿರೋಧಿಸೋರು ಖಂಡಿತ ನಾವು ಕಾಣ್ತಾ ಇದ್ದೇವೆ, ಅವರು ಸಹ ಇದ್ದಾರೆ. ಮ್ಯಾರೇಜ್ ಏಜ್ ರೈಸಸ್ ಆ್ಯಸ್ ಕರಿಯರ್ಸ್ ಆ್ಯಂಡ್ ಎಜುಕೇಷನ್ ಟೇಕ್ ಪ್ರಯಾರಿಟಿ. ಯಾವಾಗ ಕರಿಯರ್ ಅಂದರೆ ನಮ್ಮ ವೃತ್ತಿ, ಅದ್ರ ಜೊತೆ ಎಜುಕೇಷನ್ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೇವೋ ಆಗ ಮದುವೆ ಆಗುವ ವಯಸ್ಸು ಸಹ ಇನ್ಕ್ರೀಸ್ ಆಗ್ತಾ ಇದೆ, ರೈಸ್ ಆಗ್ತಾ ಇದೆ. ಇಮೋಷನಲ್ ಕಂಪ್ಯಾಟಿಬಿಲಿಟಿ ಬಿಗಿನ್ಸ್ ಟು ಮ್ಯಾಟರ್ ಅಲಾಂಗ್ ಸೈಡ್ ಇಕನಾಮಿಕ್ ಆ್ಯಂಡ್ ಸೋಷಿಯಲ್ ಕನ್ಸಿಡರೇಷನ್. ಸಾಮಾಜಿಕವಾಗಿ, ಆರ್ಥಿಕವಾಗಿ ಹೊಂದಾಣಿಕೆ ಆಗುತ್ತೆ ಅಂತಂದರೆ ಮಾತ್ರ ಸಾಕಾಗೋದಿಲ್ಲ, ನಮಗೆ ಇಮೋಷನಲ್, ಭಾವನಾತ್ಮಕವಾಗಿ ಸಹ ಕಂಪ್ಯಾಟಿಬಿಲಿಟಿ ಇರಬೇಕು. ಇವನ್ ಮ್ಯಾಚ್ ಮೇಕಿಂಗ್ ಪ್ಲ್ಯಾಟ್ಫಾರ್ಮ್ಸ್ ರೀಪ್ಲೇಸ್ ಅರ್ಲಿಯರ್ ಫ್ಯಾಮಿಲಿ ಬೇಸ್ಡ್ ನೆಟ್ವರ್ಕ್ಸ್ ವಿತ್ ಅಲ್ಗಾರಿದಮಿಕ್ ಕಂಪ್ಯಾಟಿಬಿಲಿಟಿ. ಅಲ್ಲಿ ಆ್ಯಪ್ಗಳಲ್ಲಿ ಅಲ್ಗಾರಿದಮ್ ಕಂಪ್ಯಾಟಿಬಿಲಿಟಿ, ಅವ್ರು ನೋಡೋದು ಅಲ್ಗಾರಿದಮ್ ಆ ಆ್ಯಪ್ಗಳು. ಅಲ್ಲಿ ಇನ್ನೊಂದೇ, ಈಗೇನು ಮೊದಲು ವಧುವರರ ವೇದಿಕೆ ಅಂತೆಲ್ಲ ತುಂಬ ಬೇರೆ ಬೇರೆ ಕಡೆ ಇರ್ತಿತ್ತು, ಕೆಲಸವನ್ನು ಈಗ ಆ್ಯಪ್ಗಳು ಮಾಡ್ತಾ ಇವೆ. ಯಟ್ ದಿ ಶಿಫ್ಟ್ ಇಸ್ ನಾಟ್ ಅಬ್ಸಲ್ಯೂಟ್, ಇಟ್ ಈಸ್ ಲೇಯರ್ಡ್ ಅಲ್ವಾ. ಇದರಲ್ಲೂ ಲೇಯರ್ಗಳಿದೆ. ಮಾಡರ್ನ್ ಇಂಡಿಯನ್ ಮ್ಯಾರೇಜ್ ಇಸ್ ನಾಟ್ ರೀಪ್ಲೇಸಿಂಗ್ ಟ್ರೆಡಿಷನ್, ಇಸ್ ನೆಗೋಷಿಯೇಟಿಂಗ್ ವಿತ್ ಇಟ್. ಟ್ರೆಡಿಷನ್ನ ರೀಪ್ಲೇಸ್ ಮಾಡ್ತಾ ಇಲ್ಲ, ಅಲ್ಲೇ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಥಿಂಕರ್ಸ್ ಏನು ಹೇಳ್ತಾರೆ?
Sociology helps us to see this change is not accidental. ಮೊದಲನೇದಾಗಿ ವಿಲಿಯಂ ಗೋ observed that as societies modernize, family control over marriage weakens and individual choice increases. ಸಮಾಜ ಆಧುನಿಕತೆ ಕಡೆ ಸಾಗ್ತಾ ಇದ್ದ ಹಾಗೆ ಫ್ಯಾಮಿಲಿ ಕಂಟ್ರೋಲ್, ಮದುವೆಗೆ ಸಂಬಂಧಪಟ್ಟ ಹಾಗೆ ಕುಟುಂಬದ ನಿಯಂತ್ರಣ ಕಡಿಮೆ ಆಗ್ತಾ ಹೋಗುತ್ತೆ, ಇಂಡಿವಿಜುವಲ್ ಚಾಯ್ಸ್ ಜಾಸ್ತಿ ಆಗುತ್ತೆ. A shift from extended family authority to nuclear decision making, not just cultural, it is structural. ಇನ್ ಶಿಫ್ಟ್ ಆಗ್ತಾ ಇದೆ. ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಥಾರಿಟಿ ಇತ್ತು, ಆದರೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಥವಾ ನ್ಯೂಕ್ಲಿಯರ್ ಡಿಸಿಷನ್ ಮೇಕಿಂಗ್ ಶಿಫ್ಟ್ ಆಗ್ತಾ ಇದೆ. ಇದು ಸ್ಟ್ರಕ್ಚರಲ್ ಶಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೇವಲ ಸಂಸ್ಕೃತಿಯಿಂದ ಮಾತ್ರ ಆಗಿರೋದಲ್ಲ, ಇಡೀ ವ್ಯವಸ್ಥೆಯಲ್ಲೇ ಆ ಒಂದು ಶಿಫ್ಟನ್ನು ಕಾಣ್ತಾ ಇದ್ದೇವೆ. ಆಂಥೋನಿ ಗಿಡ್ಡನ್ಸ್ ಟೇಕ್ಸ್ ದಿಸ್ ಫರ್ದರ್. He describes modern relationships as pure relationships. ಅಂದರೆ ಏನು ಅವ್ರ ಪ್ರಕಾರ? ರಿಲೇಷನ್ಶಿಪ್ಸ್ ಸಸ್ಟೈನ್ಡ್ not by obligation or social pressure, but by emotional satisfaction and mutual benefit. ಮೊದಲೆಲ್ಲ ಹಿಂದೆ ಮುಂದೆ ಏನು ವಿಚಾರ ಮಾಡದೆ ಹಿರಿಯರು ಹೇಳಿದ್ದನ್ನು ಒಪ್ಕೊಂಡು ಅವರನ್ನೇ ಮದುವೆ ಆಗಬೇಕಿತ್ತು, ಅದು ಅಬ್ಲಿಗೇಷನ್ ಥರ ಆಗಿತ್ತು. ಆದರೆ ಈಗ ಹಾಗಲ್ಲ, ಸೋಷಿಯಲ್ ಪ್ರೆಷರ್ ಇಲ್ಲದೆ ಈಗ ಆ ಒಂದು ಪ್ರೆಷರ್ಗೆ ಒಳಗಾಗದೆ ಎಮೋಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಮ್ಯೂಚುವಲ್ ಬೆನಿಫಿಟ್ ಇದನ್ನು ನೋಡಿ ಒಂದಾಗುವ ಒಂದು ವಧೂವರರು ಅದಕ್ಕೆ ಪ್ಯೂರ್ ರಿಲೇಷನ್ಶಿಪ್ ಅಂತ ಕರೀತಾ ಇದ್ದಾರೆ. ಯಾರು? ಆಂಥೋನಿ ಗಿಡ್ಡನ್ಸ್. ವೆನ್ ಸ್ಯಾಟಿಸ್ಫ್ಯಾಕ್ಷನ್ ಡಿಸಪಿಯರ್ಸ್, ರಿಲೇಷನ್ಶಿಪ್ ಇಸ್ ನೋ ಲಾಂಗರ್ ಆಟೋಮೆಟಿಕಲಿ ಪ್ರಿಸರ್ವ್ಡ್ ಬೈ ಸೋಷಿಯಲ್ ಎಕ್ಸ್ಪೆಕ್ಟೇಷನ್. ಒಂದು ಸಂಬಂಧದಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ಅವಾಗ ರಿಲೇಷನ್ಶಿಪ್ಪನ್ನು ಸೋಷಿಯಲ್ ಎಕ್ಸ್ಪೆಕ್ಟೇಷನಿಂದ ಪ್ರಿಸರ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಗಿನ ಕಾಲದ ರಿಲೇಷನ್ಶಿಪ್ಗಳು ಪ್ಯೂರ್ ಅಂತ ಇವರು ಹೇಳ್ತಾ ಇದ್ದಾರೆ. ಇವರ ಮಾಡರ್ನ್ ಅಂತಂದರೆ ಈಗ ಈ ವರ್ಷದ್ದು ಅಂತಲ್ಲ, ಇವ್ರು ಹೇಳಿದ್ದು ಈ ಕಳೆದ ಕೆಲವು ದಶಕಗಳಲ್ಲಿ ಅಬ್ಸರ್ವ್ ಮಾಡಿರೋದು. ಅಂದರೆ ಈಗ ಪ್ರತಿ ವರ್ಷ ಹೊಸ ಹೊಸ ರೀತಿಯಾದಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎನ್ ಶ್ರೀನಿವಾಸ್ ಏನು ಹೇಳ್ತಾರೆ? ಚೇಂಜ್ ಇಸ್ ರೇರ್ಲಿ ಅಬ್ರಪ್ಟ್. ಇವನ್ ಆಸ್ ವೆಸ್ಟರ್ನ್ ಐಡಿಯಾಸ್ ಆಫ್ ಇಂಡಿವಿಜುವಲ್ ಚಾಯ್ಸ್ ಎಂಟರ್ ಸೊಸೈಟಿ, ಟ್ರೆಡಿಷನಲ್ ಸ್ಟ್ರಕ್ಚರ್ಸ್ ಅಡ್ಜಸ್ಟ್ ಸ್ಲೋಲಿ, ಅಬ್ಸಾರ್ಬಿಂಗ್ ಚೇಂಜ್ ವಿತೌಟ್ ಕಂಪ್ಲೀಟ್ಲಿ ಡಿಸಾಲ್ವಿಂಗ್. ವೆಸ್ಟರ್ನ್ ಐಡಿಯಾಸ್ಗಳು ಬರ್ತಾ ಇವೆ, ಆದರೆ ನಾವು ಅಷ್ಟು ಸುಲಭವಾಗಿ ಹಳೆದನ್ನು ಬಿಟ್ಕೊಡೋದಿಲ್ಲ, ನಿಧಾನವಾಗಿ ಅಬ್ಸಾರ್ವ್ ಮಾಡ್ಕೊಳ್ತಾ ಇದ್ದೇವೆ, ಹಿಂದಿನದನ್ನು ಡಿಸಾಲ್ವ್ ಮಾಡ್ತಾ ಇಲ್ಲ. ವಾಟ್ ಎಮರ್ಜಸ್ ಇಸ್ ನಾಟ್ ರೀಪ್ಲೇಸ್ಮೆಂಟ್ ಬಟ್ ಕೋ ಎಕ್ಸಿಸ್ಟೆನ್ಸ್. ಹಿಂದಿನದು ಇದೆ, ಈಗ ಹೊಸದನ್ನು ಸಹ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೇವೆ. ಎರಡು ಕೋ ಎಕ್ಸಿಸ್ಟ್ ಏಕಕಾಲದಲ್ಲಿ ನಾವು ನೋಡ್ಬೋದು. ಮತ್ತು ಕಾಸ್ಟ್, ಕ್ಲಾಸ್ ಆ್ಯಂಡ್ ಇನ್ವಿಸಿಬಲ್ ಆರ್ಕಿಟೆಕ್ಚರ್ ಆಫ್ ಮ್ಯಾರೇಜ್. ಇವನ್ ವೆನ್ ಚಾಯ್ಸಸ್ ಅಪಿಯರ್ಸ್ ಟು ಎಕ್ಸ್ಪ್ಯಾಂಡ್, ಸೋಷಿಯಲ್ ಸ್ಟ್ರಕ್ಚರ್ ಕಂಟಿನ್ಯೂಸ್ ಟು ಶೇಪ್ ಇಟ್. ಚಾಯ್ಸ್ ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡ್ರು, ಕಾಸ್ಟ್ ರಿಮೇನ್ಸ್ ಡೀಪ್ಲಿ ಎಂಬೆಡೆಡ್ ಇನ್ ಮ್ಯಾರೇಜ್ ಡಿಸಿಷನ್. ಇದರಲ್ಲಿ ಮುಖ್ಯವಾಗಿ ಎಂಡೋಗ್ಯಾಮಿ, ಎಸ್ಪೆಷಲಿ ಅರೇಂಜ್ಡ್ ಮ್ಯಾರೇಜ್ ಸಿಸ್ಟಮ್ಗಳಲ್ಲಿ ಎಂಡೋಗ್ಯಾಮಿ ಅಂತಂದರೆ ಪ್ರಾಕ್ಟೀಸ್ ಆಫ್ ಮ್ಯಾರಿಂಗ್ ವಿತಿನ್ ಒನ್ಸ್ ಗ್ರೂಪ್. ವಿತಿನ್ ಒನ್ಸ್ ಗ್ರೂಪ್ ಅಂತಂದರೆ ಈಗ ಉದಾಹರಣೆಗೆ ನಿಮ್ಮದೇ ಜಾತಿಯಲ್ಲಿ ಒಬ್ಬ ಹೆಣ್ಣು ಅಥವಾ ಗಂಡನ ಮದುವೆ ಆದರೆ ಅದು ಎಂಡೋಗ್ಯಾಮಿ, ಅಂತರ್ ಜಾತೀಯ ವಿವಾಹ ಅಂತ ಹೇಳ್ಬೋದು. ಅಂತರ ಜಾತೀಯ ಅಂತರ ಆ ಥರ ಅಲ್ಲ. ಈಗ ನೋಡಿ, ಅಂತರ್ ಬೇರೆ, ಅಂತರ ಬೇರೆ. ಇದನ್ನು ನಾವು ಇನ್ನೊಂದು ಬೇರೆ ಶಬ್ದ ಹೇಳ್ಬೋದು. ಹೌದು, ಜಾತಿಯೊಳಗೆ ನಡೆಯುವ ವಿವಾಹ ಅಂತ ಹೇಳ್ಬೋದು. ಮತ್ತು ಈ ಥರ ಎಕ್ಸ್ಟ್ರಾ ಅಂತರ್ ಆ ಶಬ್ದಗಳನ್ನು ಈಗ ಇಂಟ್ರೊಡ್ಯೂಸ್ ಮಾಡಿದರೆ ಕನ್ನಡದಲ್ಲಿ ಕನ್ಫ್ಯೂಸ್ ಆಗ್ಬೋದು. ಅದು ಬೇಡ. ಜಾತಿಯೊಳಗೆ ನಡೆಯುವ ವಿವಾಹಗಳು, ಸಮುದಾಯದ ಒಳಗೆ ನಡೆಯುವ ವಿವಾಹಗಳು, ಪ್ರಾಕ್ಟೀಸ್ ಆಫ್ ಮ್ಯಾರಿಂಗ್ ವಿತಿನ್ ಒನ್ಸ್ ಗ್ರೂಪ್, ಅದಕ್ಕೇನಂತ ಕರೀತಾರೆ ಎಂಡೋಗ್ಯಾಮಿ. ಎಕ್ಸೋಗ್ಯಾಮಿ ಅಂತಂದರೆ ಏನು? ಇದರ ಅಪೋಸಿಟ್, ಬೇರೆ ಜಾತಿಯವರು ಅಥವಾ ಬೇರೆ ಸಮುದಾಯದವರನ್ನು ಮದುವೆ ಆಗೋದು. ಹಾಗಾಗಿ ಎಂಡೋಗ್ಯಾಮಿ ಇನ್ನೂ ಸಹ ಮುಂದುವರಿತಾ ಇದೆ. ಕಂಟಿನ್ಯೂಸ್ ಟು ಬಿ ಎ ಸ್ಟ್ರಾಂಗ್ ನಾರ್ಮ್ ಇನ್ ಮೆನಿ ಕಮ್ಯುನಿಟೀಸ್. ಇಟ್ ಆಪರೇಟ್ಸ್ ಸಮಟೈಮ್ಸ್ ಓಪನ್ಲಿ, ಸಮಟೈಮ್ಸ್ ಕ್ವೈಟ್ಲಿ, ಬಟ್ ಕನ್ಸಿಸ್ಟೆಂಟ್ಲಿ ಅಲ್ವಾ. ಕೆಲವೊಂದು ಸಾರಿ ಓಪನ್ ಆಗಿ ನಾವು ನೋಡ್ತೇವೆ, ಕೆಲವೊಂದು ಸಾರಿ ಕ್ವೈಟ್ ಆಗಿ ನಮ್ಗೆ ಗೊತ್ತಿಲ್ಲದೆ ಇದರ ಪ್ರಭಾವ ನಮ್ಮ ಮೇಲೆ ಇರುತ್ತೆ. ಆದರೆ ಕನ್ಸಿಸ್ಟೆಂಟ್ಲಿ ಇದನ್ನು ನಾವು ನೋಡಬಹುದು. ಮೊದಲನೇದು ಕಾಸ್ಟ್, ಎರಡನೇದು ಕ್ಲಾಸ್. ಹವೆವರ್ ಇಸ್ ಬಿಕಮಿಂಗ್ ಇನ್ಕ್ರೀಸಿಂಗ್ಲಿ ಇನ್ಫ್ಲೂಯೆನ್ಷಿಯಲ್. ಅದರಲ್ಲೂ ಅರ್ಬನ್ ಇಂಡಿಯಾದಲ್ಲಿ ಎಜುಕೇಷನ್ ಲೆವೆಲ್, ಇನ್ಕಮ್ ಸ್ಟೆಬಿಲಿಟಿ, ಪ್ರೊಫೆಷ್ನಲ್ ಬ್ಯಾಕ್ಗ್ರೌಂಡ್, ಲೈಫ್ ಸ್ಟೈಲ್ ಕಂಪ್ಯಾಟಿಬಿಲಿಟಿ ಇದೆಲ್ಲ ಮೇಜರ್ ಕ್ರೈಟೀರಿಯಾ ಈಗ ಮ್ಯಾರೇಜ್ಗೆ. ಇನ್ ಮೆನಿ ಕೇಸಸ್ ಕಾಸ್ಟ್ ಡಸ್ ನಾಟ್ ಡಿಸಪಿಯರ್, ಇಟ್ ಇಸ್ ಸಪ್ಲಿಮೆಂಟೆಡ್ ಆರ್ ಸಟ್ಲಿ ರಿಪ್ಲೇಸ್ಡ್ ಬೈ ಕ್ಲಾಸ್ ಮಾರ್ಕೆಟ್.
ಕಾಸ್ಟ್ ಡಿಸಪಿಯರ್ ಆಗ್ತಾ ಇದೆ ಅಂತ ನಾವು ಅಂದ್ಕೊಳ್ಳೋ ಒಂದು ಹಂತದಲ್ಲೇ ಕಾಸ್ಟ್ ಮತ್ತು ಕ್ಲಾಸ್ ಒಟ್ಟಿಗೆ ಬಂದು ಮ್ಯಾರೇಜ್ ಮಾರ್ಕೆಟನ್ನು ರೀಪ್ಲೇಸ್ ಮಾಡ್ತಾ ಇವೆ ಅಂತಂದರೆ ಅಲ್ಲಿ ತನ್ನ ಸ್ಥಾನವನ್ನು ಪಡ್ಕೊಳ್ತಾ ಇವೆ. ಅಲ್ಲಿ ಒಂದು ಕಾಂಪ್ಲೆಕ್ಸ್ ರಿಯಾಲಿಟಿ ಕ್ರಿಯೇಟ್ ಆಗ್ತಾ ಇದೆ, ವೇರ್ ಮಾಡರ್ನ್ ಮ್ಯಾರೇಜ್ ಇಸ್ ಶೇಪ್ಡ್ ಸೈಮಲ್ಟೇನಿಯಸ್ಲಿ ಬೈ ಇನ್ಹೆರಿಟೆಡ್ ಐಡೆಂಟಿಟಿ, ಅಂದರೆ ಏನು, ಕಾಸ್ಟ್ ಇನ್ಹೆರಿಟೆಡ್ ಆಗಿ ಬಂದಿರೋದು, ಆ್ಯಂಡ್ ಅಕ್ವೈರ್ಡ್ ಸ್ಟೇಟಸ್ ಅದೇನು, ಕ್ಲಾಸ್. ಕಾಸ್ಟ್ ಮತ್ತು ಕ್ಲಾಸ್ ಎರಡೂ ಸಹ ಮ್ಯಾರೇಜನ್ನು ಡಿಸೈಡ್ ಮಾಡ್ತಾ ಇದೆ. ಇಟ್ಸ್ ನೈದರ್ ಪ್ಯೂರ್ಲಿ ಟ್ರೆಡಿಷನಲ್ ನಾರ್ ಪ್ಯೂರ್ಲಿ ಮಾಡರ್ನ್, ಇಟ್ಸ್ ಲೇಯರ್ಡ್ ವಿತ್ ಬೋತ್, ಎರಡೂ ಒಂದು ವಿಭಾಗವನ್ನು ನೋಡ್ಬೋದು. ಇನ್ನು ಲಾ, ಇಫ್ ಸೊಸೈಟಿ ಇಸ್ ಸ್ಲೋ ಟು ಚೇಂಜ್, ಲಾ ಆಫನ್ ಮೂವ್ಸ್ ಫಾಸ್ಟರ್. ಸೊಸೈಟಿ ಮುಂದುವರಿತಾ ಇಲ್ಲ ತಕ್ಷಣ ಕಾನೂನುಗಳನ್ನು ತರಬೇಕಾಗತ್ತೆ. ಇಫ್ ಇಂಡಿಯಾಸ್ ಲೀಗಲ್ ಫ್ರೇಮ್ವರ್ಕ್ ಪ್ರೊವೈಡ್ಸ್ ಮಲ್ಟಿಪಲ್ ಪ್ರೊಟೆಕ್ಷನ್ ಆ್ಯಂಡ್ ಪಾತ್ವೇಸ್ ಫಾರ್ ಮ್ಯಾರೇಜ್ ಚಾಯ್ಸ್. ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತ ಇದೆ, ಅದರ ಮೂಲಕ ಇಂಟರ್ ಕಾಸ್ಟ್ ಇಂಟರ್ ರಿಲಿಜನ್ ಮ್ಯಾರೇಜ್ಗಳನ್ನು ಕನ್ವರ್ಷನ್ ಇಲ್ಲದೇ ಆ ಮ್ಯಾರೇಜ್ಗಳನ್ನು ನಡೆಸಬಹುದು, ಅವುಗಳನ್ನು ಆಗಬಹುದು. ಹಿಂದೂ ಮ್ಯಾರೇಜ್ ಆ್ಯಕ್ಟ್ ರೆಗ್ಯುಲೇಟ್ಸ್ ಮ್ಯಾರೇಜ್ ವಿತ್ ಇನ್ ಹಿಂದೂ ಪರ್ಸನಲ್ ಲಾ ಸಿಸ್ಟಮ್ಸ್. ಲಾಸ್ ಅಗೇನ್ಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್, ಪ್ರೊವಿಷನ್ ಫಾರ್ ಮೇಂಟೆನೆನ್ಸ್ ಆ್ಯಂಡ್ ಡಿವೋರ್ಸ್ ರೆಗ್ಯುಲೇಷನ್ಸ್ ಏಮ್ ಟು ಪ್ರೊಟೆಕ್ಟ್ ಇಂಡಿವಿಜುವಲ್ ರೈಟ್ಸ್ ವಿತ್ ಇನ್ ಮ್ಯಾರೇಜ್. ಒಂದು ಮದುವೆ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಆಯ್ಕೆಗಳನ್ನು ಕೊಡಲಿಕ್ಕೆ ಇಂತಹ ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ. ಇಲ್ಲೂ ಸಹ ಒಂದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಲಾ ಮೇ ಪರ್ಮಿಟ್ ಚಾಯ್ಸ್ ಬಟ್ ಸೊಸೈಟಿ ಮೇ ಸ್ಟಿಲ್ ರೆಸಿಸ್ಟ್ ಇಟ್. ಕಾನೂನಿನಿಂದ ಅದಕ್ಕೆ ಅವಕಾಶ ಇದ್ದರೂ ಸಮಾಜ ಅದನ್ನು ಒಪ್ಕೊಳ್ಳದೇ ಇರಬಹುದು. ದಿಸ್ ಗ್ಯಾಪ್ ಬಿಟ್ವೀನ್ ಲೀಗಲ್ ಪರ್ಮಿಷನ್ ಆ್ಯಂಡ್ ಸೋಷಿಯಲ್ ಅಕ್ಸೆಪ್ಟೆನ್ಸ್ ಬಿಕಮ್ ಒನ್ ಆಫ್ ದ ಡಿಫೈನಿಂಗ್ ಕಾಂಟ್ರಡಿಕ್ಷನ್ ಆಫ್ ಮಾಡರ್ನ್ ಮ್ಯಾರೇಜ್. ಹಾಗಾಗಿ ನಿಮಗೆ ಲೀಗಲ್ ಆಗಿ ಪರ್ಮಿಷನ್ ಇದ್ದರೂ ಸೋಷಿಯಲ್ ಆಗಿ ಅಕ್ಸೆಪ್ಟೆನ್ಸ್ ಇಲ್ಲ. ಕಾನೂನು ನಿಮಗೆ ಅವಕಾಶಗಳನ್ನು ಕೊಟ್ಟರು ಸಮಾಜ ಅದನ್ನು ಒಪ್ಕೊಳ್ತಾ ಇಲ್ಲ. ಇನ್ನು ಫ್ರಿಕ್ಷನ್ಸ್ ಆಫ್ ಮಾಡರ್ನ್ ಮ್ಯಾರೇಜ್, ಮ್ಯಾರೇಜ್ ಈಗ ಜಾಸ್ತಿ ಇಂಡಿವಿಜುವಲೈಸ್ ಆಗ್ತಾ ಇದೆ. ಅದರ ಜೊತೆ ಹೊಸ ಚಾಲೆಂಜ್ಗಳು ಸಹ ನಾವು ನೋಡ್ತಾ ಹೋಗ್ತಿದ್ದೇವೆ. ಫ್ಯಾಮಿಲಿ ಆ್ಯಂಡ್ ಕಮ್ಯುನಿಟಿ ಪ್ರೆಷರ್ ಕಂಟಿನ್ಯೂಸ್ ಟು ಇನ್ಫ್ಲುಯೆನ್ಸ್ ಡಿಸಿಷನ್ ಇವನ್ ವೆನ್ ಇಂಡಿವಿಜುವಲ್ಸ್ ಬಿಲೀವ್ ದೇ ಆರ್ ಫ್ರೀ. ನಾವು ಫ್ರೀ ಅಂತ ನಾವು ಅಂದ್ಕೊಂಡ್ರೂ ಸಹ ಫ್ಯಾಮಿಲಿ ಇರಬಹುದು, ಕಮ್ಯುನಿಟಿ ಪ್ರೆಷರ್ ನಮ್ಮ ಮೇಲೆ ಪ್ರಭಾವ ಬೀರ್ತಾನೆ ಇರುತ್ತೆ. ಇನ್ ಸಮ್ ಎಕ್ಸ್ಟ್ರೀಮ್ ಕೇಸಸ್ ರೆಸಿಸ್ಟೆಂಟ್ ಟು ಇಂಟರ್ ಕಾಸ್ಟ್ ಆರ್ ಇಂಟರ್ ರಿಲಿಜನ್ ಮ್ಯಾರೇಜಸ್ ಲೀಡ್ಸ್ ಟು ಆನರ್ ಬೇಸ್ಡ್ ವೈಲೆನ್ಸ್. ಮರ್ಯಾದಾ ಹತ್ಯೆ ಪ್ರಕರಣಗಳನ್ನು ನೋಡ್ತಾ ಇರ್ತೇವೆ ನಾವು ಇಂಟರ್ ಕಾಸ್ಟ್ ಇಂಟರ್ ರಿಲಿಜನ್ ಮ್ಯಾರೇಜ್ ಆದಾಗ. ರಿವೀಲಿಂಗ್ ಹೌ ಡೀಪ್ಲಿ ಐಡೆಂಟಿಟಿ ಇಸ್ ಟೈಡ್ ಟು ಮ್ಯಾರೇಜ್ ಚಾಯ್ಸಸ್. ಹಾಗಾಗಿ ಐಡೆಂಟಿಟಿ ನೆನ್ಪು ಮಾಡ್ಕೊಳ್ಳಿ, ಐಡೆಂಟಿಟಿ ಪೊಲಿಟಿಕ್ಸ್ ನೆನ್ಪು ಮಾಡ್ಕೊಳ್ಳಿ. ಹೇಗೆ ಆ ಐಡೆಂಟಿಟಿ ಮ್ಯಾರೇಜ್ ಚಾಯ್ಸ್ಗಳ ತನಕ ತನ್ನ ಪ್ರಭಾವ ಬೀರ್ತಾ ಇದೆ. ಡಿವೋರ್ಸ್ ಅಂತ ಕರಿತೇವೆ. ಆ ಡೈವರ್ಸಿಟಿ ಬೇರೆ, ಇದು ಡಿವೋರ್ಸ್. ಸರಿ, ನಾವು ಡೈವರ್ಸ್ ಅಂತ ಮೊದಲಿಂದ ಮನೆಯಲ್ಲಿ ಹೇಳಿ ಅದೇ ನಮ್ಮ ಮನಸ್ಸಿನಲ್ಲಿ ಕೂತ್ಬಿಟ್ಟಿದೆ, ಡೈವರ್ಸ್ ಅಂತ. ಆ ಡೈವರ್ಸಿಟಿ ಬೇರೆ, ಇದು ಡಿವೋರ್ಸ್ ಅಂತ ಕರಿತಾರೆ. ಡಿವೋರ್ಸ್ ಒನ್ಸ್ ರೇರ್ ಆ್ಯಂಡ್ ಹೆವಿಲಿ ಸ್ಟಿಗ್ಮಟೈಸ್ಡ್ ಇಸ್ ಬಿಕಮಿಂಗ್ ಮೋರ್ ವಿಸಿಬಲ್. ಡಿವೋರ್ಸ್ ಈಗ ಸಾಮಾನ್ಯವಾಗಿ ನೀವು ನೋಡಬಹುದು ಎಲ್ಲ ವಿಭಾಗಗಳಲ್ಲೂ, ಎಸ್ಪೆಷಲಿ ಇನ್ ಅರ್ಬನ್ ಸೆಟ್ಟಿಂಗ್ಸ್ ಆರ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ಕಂಪ್ಯಾಟಿಬಿಲಿಟಿ ಆರ್ ಹೈಯರ್. ಅಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಬಟ್ ದಿಸ್ ವಿಸಿಬಿಲಿಟಿ ಆಲ್ಸೋ ರಿವೀಲ್ಸ್ ಇಮೋಷನಲ್ ಆ್ಯಂಡ್ ಲೀಗಲ್ ಕಾಂಪ್ಲೆಕ್ಸಿಟೀಸ್ ಓಲ್ಡರ್ ಸಿಸ್ಟಮ್ಸ್ ರೇರ್ಲಿ ಅಡ್ರೆಸ್ಡ್. ಹಳೆ ಸಿಸ್ಟಮ್ನಲ್ಲಿ ಎಷ್ಟೋ ಇಮೋಷ್ನಲ್ಲು ಲೀಗಲ್ ಕಾಂಪ್ಲೆಕ್ಸಿಟಿ ಅವರು ಅಡ್ರೆಸ್ ಮಾಡ್ತಾ ಇರಲಿಲ್ಲ, ಅದನ್ನು ನಿರ್ವಹಿಸ್ತಾ ಇರಲಿಲ್ಲ. ಈಗ ಅವಕಾಶ ಇದೆ, ಅಂದರೆ ಆಗುವಂಥ ದೌರ್ಜನ್ಯಗಳನ್ನು ತಡ್ಕೊಳ್ಳಿಕ್ಕೆ ಹಿಂದೆ ಪ್ರಯತ್ನ ಪಡ್ತಾ ಇದ್ರು. ಈಗ ಹಾಗಲ್ಲ, ದೌರ್ಜನ್ಯಗಳನ್ನು ಪ್ರತಿಭಟಿಸಿ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಕಷ್ಟಪಡ್ತಾನೆ ಇರಬಾರ್ದು, ದೌರ್ಜನ್ಯವನ್ನು ನಾನು ಸುಮ್ಮನೆ ಅನುಭವಿಸಬಾರ್ದು ಅಂತ ಈಗಿನವರು ಡಿವೋರ್ಸ್ ತೆಗೆದುಕೊಳ್ಳುವ ಅವಕಾಶಗಳು ಇರೋದ್ರಿಂದ ಜಾಸ್ತಿ ಆಗ್ತಾ ಇದೆ. ಫಿನಾನ್ಷಿಯಲ್ ಪ್ರೆಷರ್ ಆ್ಯಡ್ಸ್ ಅನದರ್ ಲೇಯರ್. ಫಿನಾನ್ಷಿಯಲ್ ಪ್ರೆಷರ್ ಅಂತಂದರೆ ಆರ್ಥಿಕವಾಗಿ ಎದುರಾಗುವಂಥ ಒತ್ತಡಗಳು, ಹಣ. Modern marriages are not only emotional unions but also economic arrangements in a world of rising cost and unstable work patterns. ಕೆಲಸ ಯಾವಾಗ ಹೋಗುತ್ತೆ ಅಂತ ಗೊತ್ತಿರೋದಿಲ್ಲ, ಅನ್ಸ್ಟೇಬಲ್ ಆಗಿರುತ್ತೆ. ಇಕನಾಮಿಕ್ ಅರೇಂಜ್ಮೆಂಟ್ಸ್, ಕಾಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಅಲ್ಲೂ ಸಹ ಫಿನಾನ್ಷಿಯಲ್ ಪ್ರೆಷರ್ ಅನ್ನೋದು ಆ ಒಂದು ಲೇಯರ್ ಆ್ಯಡ್ ಆಗುತ್ತೆ. ಆ್ಯಂಡ್ ಬಿನೀತ್ ಆಲ್ ಆಫ್ ದಿಸ್ ಲೈಕ್ಸ್ ಅ ಕ್ವೈಟ್ ಎ ಟ್ರಾನ್ಸ್ಫಾರ್ಮೇಷನ್. ಇಮೋಷನಲ್ ಎಕ್ಸ್ಪೆಕ್ಟೇಷನ್ ದೆಮ್ಸೆಲ್ವ್ಸ್ ಹ್ಯಾವ್ ಚೇಂಜ್ಡ್. Marriage is now expected to provide companionship,
ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪರ್ಸನಲ್ ಫುಲ್ಫಿಲ್ಮೆಂಟ್ ಇನ್ ವೇಸ್ ಅರ್ಲಿಯರ್ ಜನರೇಷನ್ ಡಿಡ್ ನಾಟ್ ಆಲ್ವೇಸ್ ಡಿಮ್ಯಾಂಡ್. ಇನ್ನು ಜನರೇಷನಲ್ಲಿ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈಗ ರಿಲೇಷನ್ಶಿಪ್ ತುಂಬ ರಿಚ್ ಆಗಿದೆ, ಹಾಗೆ ಪ್ರಜೈಲು ಆಗಿರ್ತಾ ಇದೆ. ರಿಚ್ ಅಂತಂದರೆ ಸಮರ್ಥವಾದ ಸರಿಯಾದ ಸಂಗಾತಿ ಸಿಕ್ಕಿದರೆ ಇದೆಲ್ಲ ಸಿಗಬಹುದು, ಆದರೆ ಫ್ರೆಜೈಲ್ ಆಗಿಬಿಡುತ್ತೆ. ಯಾವಾಗ ಚಿಕ್ಕ ಎಕ್ಸ್ಪೆಕ್ಟೇಷನ್ ಸಹ ಫುಲ್ಫಿಲ್ ಆಗಿಲ್ಲ ಅಂತಂದರೆ ಅದರಿಂದಾನೇ ದೊಡ್ಡ ಜಗಳ ಉಂಟಾಗಬಹುದು. ಇದ್ರ ಜೊತೆ ಜೆಂಡರ್ ಕ್ವಶನ್. ನೋ ಡಿಸ್ಕಷನ್ ಆಫ್ ಮ್ಯಾರೇಜ್ ಇಸ್ ಕಂಪ್ಲೀಟ್ ವಿತೌಟ್ ಎಕ್ಸಾಮೈನಿಂಗ್ ಜೆಂಡರ್. Marriage is one of the most powerful sites where gender roles are reproduced and contested. Gender roles, male, female. It shapes who does domestic labor. Man, women, ಯಾರು ಡೊಮೆಸ್ಟಿಕ್ ಲೇಬರನ್ನು ನಿರ್ವಹಿಸ್ತಾ ಇರೋರು, ಸ್ಯಾಕ್ರಿಫೈಸ್ ಯಾರು ಮಾಡ್ತಾ ಇದ್ದಾರೆ, ಹೂಸ್ ಕರಿಯರ್ ಟೇಕ್ಸ್ ಪ್ರಯಾರಿಟಿ, ಹೂಸ್ ಇಮೋಷನಲ್ ಲೇಬರ್ ಇಸ್ ಟೇಕನ್ ಫಾರ್ ಗ್ರಾಂಟೆಡ್, ಎಲ್ಲ ಪ್ರಶ್ನೆಗಳು ಬರುತ್ತೆ. Even as women's education and employment rise, expectation within marriage often lag behind. Equality in law does not automatically translate into equality in daily life. ಕಾನೂನಾತ್ಮಕವಾಗಿ ನಮಗೆ ಸಮಾನತೆ ಸಿಕ್ಕಿರಬಹುದು, ಅಲ್ಲಿ ಸಿಕ್ಕಿದ ಮಾತ್ರಕ್ಕೆ ನಮ್ಮ ದೈನಂದಿನ ಜೀವನದಲ್ಲಿ ಸಡನ್ನಾಗಿ ಸಮಾನತೆ ಸಿಕ್ಬಿಡುತ್ತೆ ಅಂತ ಅಲ್ಲ. So this creates a quiet but persistent imbalance. ಏನಂತಂದರೆ ಮಾಡರ್ನ್ ಆಸ್ಪಿರೇಷನ್ಸ್ ಎಕ್ಸಿಸ್ಟಿಂಗ್ ವಿತಿನ್ ಪಾರ್ಷಿಯಲಿ ಟ್ರೆಡಿಷನಲ್ ಸ್ಟ್ರಕ್ಚರ್ಸ್. ಒಂದು ಕಡೆ ಮಾಡರ್ನ್ ಆಸ್ಪಿರೇಷನ್ ಸಹ ಇದೆ, ಒಂದು ಕಡೆ ಟ್ರೆಡಿಷನಲ್ ಸ್ಟ್ರಕ್ಚರ್ಗಳು ಸಹ ಇದೆ. ಮ್ಯಾರೇಜ್ ಇನ್ ದಿಸ್ ಸೆನ್ಸ್ ಬಿಕಮ್ಸ್ ಅ ಮಿರರ್. ಇಟ್ ರಿಫ್ಲೆಕ್ಟ್ಸ್ ಹೌ ಫಾರ್ ಅ ಸೊಸೈಟಿ ಹ್ಯಾಸ್ ಕಮ್ ಇನ್ ರೀಡಿಫೈನಿಂಗ್ ಜೆಂಡರ್ ಆ್ಯಂಡ್ ಹೌ ಫಾರ್ ಇಟ್ ಸ್ಟಿಲ್ ಹ್ಯಾಸ್ ಟು ಗೋ. ಲಿಂಗತ್ವಕ್ಕೆ ಸಂಬಂಧಪಟ್ಟ ಹಾಗೆ, ಜೆಂಡರ್ಗೆ ಸಂಬಂಧಪಟ್ಟ ಹಾಗೆ ಸೊಸೈಟಿ ಎಲ್ಲಿದೆ, ಈಗ ಎಲ್ಲಿ ತನಕ ಬಂದು ತಲುಪಿದೆ, ಎಲ್ಲಿ ಎಷ್ಟು ದೂರ ಹೋಗಬೇಕು ಇನ್ನು ಅಂತ ನಮಗೆ ಮ್ಯಾರೇಜ್ ಮೂಲಕ ಗೊತ್ತಾಗುತ್ತೆ. ಎಥಿಕ್ಸ್ ಇನ್ ಮ್ಯಾರೇಜ್. ನೆಕ್ಸ್ಟ್ ಎಥಿಕ್ಸ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದರೆ ಚಾಯ್ಸ್, ಪ್ರೆಷರ್ ಆ್ಯಂಡ್ ಡಿಗ್ನಿಟಿ. ಮ್ಯಾರೇಜ್ ರೇಸಸ್ ಎಥಿಕಲ್ ಕ್ವಶನ್ಸ್ ದಟ್ ಗೋ ಬಿಯಾಂಡ್ ಲಾ ಆ್ಯಂಡ್ ಸೋಷಾಲಜಿ. ಹಾಗಾದರೆ ಇಲ್ಲಿ ಬರುತ್ತೆ ಪ್ರಶ್ನೆ ಏನು, ಇಸ್ ಮ್ಯಾರೇಜ್ ಅ ಡ್ಯೂಟಿ ಆರ್ ಅ ಚಾಯ್ಸ್? ಮದುವೆ ಅನ್ನೋದು ಸಾಮಾಜಿಕವಾಗಿ ನಮಗಿರುವಂಥ ಒಂದು ಕರ್ತವ್ಯನ ಅಥವಾ ನಮಗಿರುವಂಥ ಆಯ್ಕೆನ? ಕ್ಯಾನ್ ಲವ್ ಎಕ್ಸಿಸ್ಟ್ ವಿತೌಟ್ ಈಕ್ವಾಲಿಟಿ? ಮನೆಯಲ್ಲಿರುವಂತಹ ಗಂಡು ಹೆಣ್ಣಿನ ನಡುವೆ ಸಮಾನತೆ ಇಲ್ಲ, ಸಮಾನತೆ ಇಲ್ಲದೆ ಇದ್ದರೂ ಪ್ರೀತಿ ಇರಲಿಕ್ಕೆ ಸಾಧ್ಯ ಇದೆಯಾ? ಸೋಷಿಯಲ್ ಪ್ರೆಷರ್ ಜಸ್ಟಿಫೈಡ್ ಅಂಡ್ ಇಟ್ ಶೇಪ್ಸ್ ಪರ್ಸ್ನಲ್ ಲೈಫ್ ಡಿಸಿಷನ್ಸ್. ನಮ್ಮ ಪರ್ಸ್ನಲ್ ಲೈಫ್ ಡಿಸಿಷನ್ ಮೇಲೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ, ಪ್ರಭಾವ ಬೀರ್ತಾ ಇದೆ. ಸೋಷಿಯಲ್ ಪ್ರೆಷರನ್ನು ಜಸ್ಟಿಫೈ ಮಾಡ್ಕೋಬಹುದಾ? ಎಟ್ ದ ಹಾರ್ಟ್ ಆಫ್ ದೀಸ್ ಕ್ವಶನ್ ಲೈಸ್ ಸಿಂಪಲ್ ethical principle. ಏನದು? ಸೊಸೈಟಿ ಬಿಕಮ್ಸ್ ಮಾರಲಿ ಮೆಚ್ಯೂರ್ ವೆನ್ ಇಟ್ ರೆಸ್ಪೆಕ್ಟ್ಸ್ ಚಾಯ್ಸ್ ವಿತೌಟ್ ಕೊಯರ್ಷನ್. ಇಟ್ ಮಾರಲಿ ಮೆಚ್ಯೂರ್ ಅಂತ ಯಾವಾಗ ನಾವು ಹೇಳಬಹುದು ಅಂತಂದರೆ, ನಮ್ಮ ಆಯ್ಕೆಗಳಿಗೆ ಗೌರವ ಇದೆ, ಆದರೆ ಯಾವುದೇ ರೀತಿಯಾದಂಥ ಒತ್ತಾಯ, ಕೊಯರ್ಷನ್ ಇಲ್ಲ. ರೆಸ್ಪೆಕ್ಟ್ಸ್ ಚಾಯ್ಸ್ ವಿತೌಟ್ ಕೊಯರ್ಷನ್, ದಬ್ಬಾಳಿಕೆ ಇಲ್ಲ. Freedom in marriage is not only about permission, it is about dignity. The dignity to choose without fear, and the dignity to disagree without violence. ಯಾವುದೇ ಭಯ ಇಲ್ಲದೆ ಚೂಸ್ ಮಾಡಲಿಕ್ಕೆ ಆಗಬೇಕು, ಮತ್ತು ಯಾವುದೇ ವೈಲೆನ್ಸ್ ಇಲ್ಲದೆ ಅದನ್ನು ವಿರೋಧಿಸಲಿಕ್ಕೆ ಸಹ ಸಾಧ್ಯ ಆಗಬೇಕು. ಆ ಫ್ರೀಡಮ್, ಸೊ ಅದು ಬಹಳ ಇಂಪಾರ್ಟೆಂಟ್. ಫ್ರೀಡಮ್ ವಿತ್ ಡಿಗ್ನಿಟಿ ಬಹಳ ಇಂಪಾರ್ಟೆಂಟ್. ಗವರ್ನೆನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಇನ್ನು ಗವರ್ನೆನ್ಸ್ ಆಸ್ಪೆಕ್ಟನ್ನು ನೋಡಲೇಬೇಕು. ಮಾಡರ್ನ್ ಮ್ಯಾರೇಜ್ ಆಲ್ಸೋ ಡಿಮ್ಯಾಂಡ್ಸ್ ಮಾಡರ್ನ್ ಗವರ್ನೆನ್ಸ್. ಲೀಗಲ್ ಪ್ರೊಟೆಕ್ಷನ್ ಫಾರ್ ಇಂಟರ್-ರಿಲಿಜನ್ ಕಪಲ್ಸ್. ಇಂಟರ್-ರಿಲಿಜನ್ ಮುಂದೆ ನೀವು DC ಆದರೆ ನಿಮ್ಮ ಹತ್ರ ರಕ್ಷಣೆ ಕೇಳ್ಕೊಂಡು ಬರ್ತಾರೆ. ಇಂಟರ್-ಕಾಸ್ಟ್ ಮ್ಯಾರೇಜ್ ಅಥವಾ SP ಹತ್ರ ಹೋಗ್ಬೋದು, DC, SP ಅಥವಾ ಪೊಲೀಸ್ ವ್ಯವಸ್ಥೆ ಹತ್ರ ಬರ್ತಾರೆ. ಆವಾಗ ಅವರಿಗೆ ರಕ್ಷಣೆ ಕೊಡಬೇಕು ಲೀಗಲ್ ಆಗಿ. ಸ್ಟ್ರಾಂಗರ್ ಮೆಕ್ಯಾನಿಸಮ್ಸ್ ಅಗೇನ್ಸ್ಟ್ ಆನರ್ ಬೇಸ್ಡ್ ವೈಲೆನ್ಸ್. ಈ ಮರ್ಯಾದಾ ಹತ್ಯೆ, ಇಂತಹ ಪ್ರಕರಣಗಳ ವಿರುದ್ಧ ಯಾವ ರೀತಿ ನೀವು ಕ್ರಮವನ್ನು ಕೈಗೊಳ್ತೀರಿ? ಸಮಾಜದ ಮನಸ್ಥಿತಿಯನ್ನು ಹೇಗೆ ಬದಲಾಯಿಸ್ತೀರಿ ಅಥವಾ ಪ್ರಯತ್ನ ಪಡ್ತೀರಿ? ಅದಕ್ಕೆ ಅವೇರ್ನೆಸ್ ಆಫ್ ರೈಟ್ಸ್, ಜನರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಹೇಗೆ ತಿಳಿಸ್ತೀರಿ? ಸೇಫ್ಟಿ ಫಾರ್ ವಲ್ನರೇಬಲ್ ಕಪಲ್ಸ್ ಆರ್ ನಾಟ್ ಪೆರಿಫರಲ್ ಇಶ್ಯೂಸ್. ವಲ್ನರೇಬಲ್ ಕಪಲ್ಸ್ ಇರ್ತಾರೆ, ಅವರಿಗೆ ಸೇಫ್ಟಿ ಕೊಡಬೇಕು. ಇದೆಲ್ಲ ಪೆರಿಫರಲ್ ಇಶ್ಯೂ ಅಲ್ಲ, ದೇ ಆರ್ ಸೆಂಟ್ರಲ್ ಟು ಸೋಷಿಯಲ್ ಸ್ಟೆಬಿಲಿಟಿ. ಸಮಾಜದಲ್ಲಿ ಪ್ರತಿದಿನ ಇದು ಆಗ್ತಾನೆ ಇರುತ್ತೆ. ಇದನ್ನು ಆಗ್ತಾನೆ ಇರೋದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಿರೋ,
ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನಾದರೂ ಒಳ್ಳೆ ಬದಲಾವಣೆ ತರಲಿಕ್ಕಾಗುತ್ತಾ ಪ್ರಯತ್ನ ಮಾಡ್ತಿರೋ ಆ ಗವರ್ನೆನ್ಸ್ ಆಸ್ಪೆಕ್ಟ್ ಸಹ ನಿಮಗೆ ಮನಸ್ಸಿನಲ್ಲಿ ಇರಬೇಕು. ಸೊಸೈಟಿ ಚೇಂಜಸ್ ಗವರ್ನೆಂಟ್ ಮಸ್ಟ್ ರೆಸ್ಪಾಂಡ್ not by controlling personal life but by ensuring that individual rights are protected within it. ಪರ್ಸನಲ್ ಲೈಫನ್ನು ಕಂಟ್ರೋಲ್ ಮಾಡೋದು ಮಾತ್ರ ಅಲ್ಲ, ಇಂಡಿವಿಜುವಲ್ ರೈಟ್ಸ್ ಆರ್ ಪ್ರೊಟೆಕ್ಟೆಡ್. ನಮ್ಮ ಪ್ರತಿಯೊಬ್ಬರ ವೈಯಕ್ತಿಕ ಹಕ್ಕುಗಳಿಗೂ ಸಹ ರಕ್ಷಣೆ ಇರಬೇಕು. ಸ್ಟ್ಯಾಟಿಕ್ ಲೀಗಲ್ ಸಿಸ್ಟಮ್ ಕೆನಾಟ್ ಸರ್ವ್ ಅ ಡೈನಾಮಿಕ್ ಸೊಸೈಟಿ. ಯಾವಾಗಲೂ ಒಂದೇ ರೀತಿ ವ್ಯವಸ್ಥೆಗಳಿದ್ದರೆ ಬದಲಾಗುತ್ತಿರುವ ಸಮಾಜಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗದೆ ಇರಬಹುದು. ಇನ್ನು ಲಾರ್ಜರ್ ಪ್ಯಾಟರ್ನ್ ನೋಡೋದಾದರೆ, ಅಕ್ರಾಸ್ ಆಲ್ ದೀಸ್ ಚೇಂಜಸ್ ಒನ್ ಟ್ರುತ್ ಬಿಕಮ್ಸ್ ಕ್ಲಿಯರ್. ಏನು? ಮ್ಯಾರೇಜ್ ಇನ್ ಇಂಡಿಯಾ ಇಸ್ ನಾಟ್ ಮೂವಿಂಗ್ ಇನ್ ಅ ಸ್ಟ್ರೇಟ್ ಲೈನ್ ಫ್ರಾಮ್ ಟ್ರೆಡಿಷನ್ ಟು ಮಾಡರ್ನಿಟಿ. ಇಟ್ ಇಸ್ ಮೂವಿಂಗ್ ಇನ್ ಬೋತ್ ಡೈರೆಕ್ಷನ್ ಅಟ್ ಒನ್ಸ್. ಟ್ರೆಡಿಷನಿಂದ ಮಾಡರ್ನಿಟಿ ಕಡೆ ಹೋಗ್ತಾ ಇದೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಒಂದು ಕಡೆ ಟ್ರೆಡಿಷನ್ನು ಇದೆ, ಒಂದು ಕಡೆ ಮಾಡರ್ನಿಟಿನೂ ಇದೆ. ಹಾಗಾಗಿ ಎರಡೂ ಈ ಭಾರತವನ್ನು ಮುಖ್ಯವಾಗಿ ಮುನ್ನಡೆಸ್ತಾ ಇದೆ. ಇದು ಈಗಿನ ಒಂದು ಪರಿಸ್ಥಿತಿ. ಇನ್ ಸಮ್ ಸ್ಪೇಸಸ್ ಇಂಡಿವಿಜುವಲ್ ಚಾಯ್ಸ್ ಇಸ್ ಎಕ್ಸ್ಪ್ಯಾಂಡಿಂಗ್ ರ್ಯಾಪಿಡ್ಲಿ, ಇನ್ ಅದರ್ಸ್ ಸೋಷಿಯಲ್ ಕಂಟ್ರೋಲ್ ರಿಮೇನ್ಸ್ ಸ್ಟ್ರಾಂಗ್. ಕೆಲವೊಂದು ಕಡೆ ಇಂಡಿವಿಜುವಲ್ ಚಾಯ್ಸ್ ಇದ್ದರೂ ಸಹ ಕೆಲವೊಂದು ಕಡೆ ಸೋಷಿಯಲ್ ಕಂಟ್ರೋಲು ಸಹ ಇದೆ. ಸಮಾಜ ನಮ್ಮ ಮೇಲೆ ನಿಯಂತ್ರಣವನ್ನು ಹೇರಲಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಮೆನಿ ಲಿವ್ಸ್ ಬೋತ್ ಕೋ ಎಕ್ಸಿಸ್ಟ್ ಸೈಮಲ್ಟೇನಿಯಸ್ಲಿ. ಎರಡೂ ಇರುತ್ತೆ. ಸೊ ದಿಸ್ ಇಸ್ ನಾಟ್ ಕನ್ಫ್ಯೂಷನ್, ಇಟ್ ಇಸ್ ಟ್ರಾನ್ಸಿಷನ್. ಹಾಗಾಗಿ ನಮಗೆ ವ್ಯವಸ್ಥೆಯಲ್ಲಿ ಕನ್ಫ್ಯೂಷನ್ನೇ ಜಾಸ್ತಿ ಇದೆಯಾ, ಯಾವುದನ್ನು ಸರಿಯಾಗಿ ನಾವು ಒಪ್ಕೊಳ್ತಾ ಇಲ್ವಾ ಅಂತ ಕೇಳಿದರೆ ಕನ್ಫ್ಯೂಷನ್ ಅಲ್ಲ, ಅದೊಂದು ಟ್ರಾನ್ಸಿಷನ್ ಫೇಸ್. ಮುಂದೆ ಎಷ್ಟೋ ವರ್ಷಗಳ ನಂತರ ಮಾಡರ್ನಿಟಿ ಇರಬಹುದು. ಈಗ ನಾವು ಒಂದು ಟ್ರೆಡಿಷನ್ನಿಂದ ಇನ್ನೊಂದು ಕಡೆ ಬದಲಾಗ್ತಾ ಇದ್ದೇವೆ. Therefore, marriage today is no longer only about forming a family. It has become a space where three forces meet. Tradition, freedom and aspiration. ಸಂಪ್ರದಾಯ ಇರಬಹುದು, ಆಚರಣೆಗಳಿರಬಹುದು, ಮತ್ತು ನಮ್ಮ ಸ್ವಾತಂತ್ರ್ಯ ಮತ್ತು ನಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲ ಮೀಟ್ ಆಗೋದು ಮ್ಯಾರೇಜಲ್ಲಿ. ಎವ್ರಿ ಮ್ಯಾರೇಜ್ ಡಿಸಿಷನ್ ಕ್ಯಾರೀಸ್ ವಿತ್ ನೆಗೋಸಿಯೇಷನ್ ಬಿಟ್ವೀನ್ ಸೊಸೈಟಿ ಆ್ಯಂಡ್ ಸೆಲ್ಫ್. ನಮ್ಮ ಹಾಗೂ ಸಮಾಜದ ನಡುವೆ ಆಗ್ತಾ ಇರುವಂಥ ಒಂದು ನೆಗೋಸಿಯೇಷನ್. ಮತ್ತು ಡ್ಯೂಟಿ ಆ್ಯಂಡ್ ಡಿಸೈರ್, ಕಂಟಿನ್ಯೂಟಿ ಆ್ಯಂಡ್ ಚೇಂಜ್, ಎಲ್ಲದರ ನಡುವೆ ಒಂದು ಬಂಧವನ್ನು ಮ್ಯಾರೇಜ್ ಕ್ರಿಯೇಟ್ ಮಾಡ್ತಾ ಇದೆ. ಪರ್ಹ್ಯಾಪ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಸ್ ನಾಟ್ ವೆದರ್ ಮ್ಯಾರೇಜ್ ಇಸ್ ಚೇಂಜಿಂಗ್, ಬಟ್ ವೆದರ್ ವಿ ಆರ್ ಕೆಪಬಲ್ ಆಫ್ ಹ್ಯಾಂಡ್ಲಿಂಗ್ ದ ಚೇಂಜ್ ವಿತ್ ಫೇರ್ನೆಸ್, ಎಂಪತಿ ಆ್ಯಂಡ್ ವಿಸ್ಡಮ್. ಮದುವೆ ಅನ್ನುವಂಥ ವ್ಯವಸ್ಥೆ ಬದಲಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಅಲ್ಲ, ಆ ಬದಲಾವಣೆಯನ್ನು ನಾವು ನ್ಯಾಯಯುತವಾಗಿ ಸಹಾನುಭೂತಿಯಿಂದ ವಿವೇಕದಿಂದ ನಿರ್ವಹಿಸ್ತಾ ಇದ್ದೇವಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಬಿಕಾಸ್ ಇನ್ ದ ಎಂಡ್ ಮ್ಯಾರೇಜ್ ಇಸ್ ನಾಟ್ ಓನ್ಲಿ ಅಬೌಟ್ ಟು ಇಂಡಿವಿಜುವಲ್ಸ್, ಇಟ್ಸ್ ಆಲ್ಸೋ ಅಬೌಟ್ ದ ಕೈಂಡ್ ಆಫ್ ಸೊಸೈಟಿ ವಿ ಆರ್ ಬಿಕಮಿಂಗ್. ಹಾಗೆ ಮದುವೆ ಅನ್ನೋದು ಎರಡು ಇಂಡಿವಿಜುವಲ್ಸ್ ನಡುವಿನ ಕಾಂಟ್ರಾಕ್ಟ್ ಮಾತ್ರ ಅಲ್ಲ, ನಾವು ಯಾವ ರೀತಿಯ ಸಮಾಜದ ಕಡೆ ಹೋಗ್ತಾ ಇದ್ದೇವೆ, ಸಮಾಜ ಎಲ್ಲಿ ಯಾವ ದಿಕ್ಕಿನ ಕಡೆ ಚಲಿಸ್ತಾ ಇದೆ, ಇದೆಲ್ಲವನ್ನು ಮದುವೆ ಅನ್ನುವಂಥ ವ್ಯವಸ್ಥೆ ತಿಳಿಸ್ತಾ ಇರುತ್ತೆ. ಮ್ಯಾರೇಜಿಂದಾನೇ ಫ್ಯಾಮಿಲಿ ಕ್ರಿಯೇಟ್ ಆಗುತ್ತೆ, ಫ್ಯಾಮಿಲಿಯಿಂದಾನೇ ಮುಂದೆ ಸಮಾಜ ದೊಡ್ಡ ಹಂತಕ್ಕೆ ತಲುಪುತ್ತೆ. ಪ್ರತಿಯೊಂದು ಇಂಟರ್ಲಿಂಕ್ ಆಗಿದೆ. ಅದಾದಮೇಲೆ ಇನ್ನೊಂದು ವಿಡಿಯೋ ನಾನು ಇನ್ನೊಂದು 2-3 ದಿನದಲ್ಲಿ ಅಪ್ಲೋಡ್ ಮಾಡ್ತೇನೆ. ಒಂದು ಸಾರಿ ಇಂಪಾರ್ಟೆಂಟ್ ಆಗಿರೋದನ್ನು ಫೇಸ್ 1 ಅಲ್ಲಿ ಯಾವ್ಯಾವುದು ಓದ್ಕೋಬೇಕು ಅಥವಾ ನೋಟ್ಸ್ ಆಲ್ರೆಡಿ ಮಾಡಿದರೆ ಚೆನ್ನಾಗಿ ಓದ್ಕೊಳ್ಳಿ. ನೋಟ್ಸ್ ಚೆನ್ನಾಗಿದೆ ಅದು ಅಂತಂದರೆ ಎಲ್ಲ ಪಾಯಿಂಟ್ ಕವರ್ ಆಗಿದೆ ಅಂದ್ಕೊಂಡಿದ್ದೇನೆ. ಈಗ ಅದನ್ನು ಸರಿಯಾಗಿ ಓದ್ಕೊಳ್ಳಿ. ಫೇಸ್ 1 ಇಲ್ಲಿಗೆ ಮುಗಿಯುತ್ತೆ. ಒಂದು ಚಾಪ್ಟರ್ ನಿಮಗೆ ಹೋಮ್ವರ್ಕ್, ಅದು ಈಸಿ ಇದೆ, ಕಿನ್ಶಿಪ್. ಅದನ್ನು ಓದ್ಕೋಬೇಕು. ಅದಾದಮೇಲೆ ಅದರ ನೋಟ್ಸ್ ಏನಾದರೂ ಪ್ರೊವೈಡ್ ಮಾಡಲಿಕ್ಕಾಗುತ್ತಾ ನೋಡ್ತೇನೆ ನಾನು ಆ ಚಾಪ್ಟರ್ದು. ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೇನೆ. ಕೆಲವೊಂದು ಡೇಟಾ, ಸರ್ವೆ ಮತ್ತು ಅಂಕಿ ಅಂಶಗಳನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಮುಂದೆ ತಿಳಿಸ್ತೇನೆ. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿಗೆ ಫೇಸ್ 1 ಮುಗಿಯುತ್ತೆ. ತುಂಬ ವಿಚಾರ ಇಲ್ಲಿ ನಾವು ತಿಳ್ಕೊಂಡಿದ್ದೇವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮಗೆ ಅದು ಎಲ್ಲ ವಿಚಾರಗಳು ಅರ್ಥ ಆಗಿದೆಯಾ ಅಂತ ಗೊತ್ತಿಲ್ಲ. ಫೇಸ್ 1ನಲ್ಲಿ ನಾವು ತಿಳ್ಕೊಂಡಿರೋದು ಸೊಸೈಟಿ, ಫ್ಯಾಮಿಲಿ, ಕಾಸ್ಟ್, ಕ್ಲಾಸ್, ಹೈರಾರ್ಕಿ, ಅಲ್ವಾ, ತುಂಬ ವಿಚಾರಗಳು ಬಂದಿದೆ. ಮ್ಯಾರೇಜ್ ಈಗ ನೋಡಿದ್ವಿ, ಫ್ಯಾಮಿಲಿ ನೋಡಿದ್ವಿ, ಮತ್ತು ಸೋಷಿಯಾಲಜಿಸ್ಟ್ಗಳು ಹೇಗೆ ಸಮಾಜವನ್ನು ನೋಡ್ತಾರೆ, ಕಾಮನ್ ಸೆನ್ಸ್ ಮತ್ತು
ಸೋಷಿಯಾಲಜಿ ಎರಡು ಥಿಂಕಿಂಗ್ ಹೇಗೆ ಡಿಫ್ರೆಂಟ್ ಆಗಿರುತ್ತೆ, ತುಂಬ ವಿಚಾರಗಳನ್ನು ಇಲ್ಲಿ ನಾವು ಕಲ್ತಿದ್ದೀವಿ. ಆ PDF ಅನ್ನು ಚೆನ್ನಾಗಿ ಓದಿ. ಒಂದು ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ, ಮತ್ತು ನಿಮ್ಮ ಥಾಟ್ ಪ್ರೊಸೆಸ್ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಇಂಪ್ರೂವ್ ಆಗೇ ಆಗುತ್ತೆ ನಾನು ಹೇಳ್ಬೋದು. ಆದರೆ ಓದಬೇಕು, ಅದಕ್ಕೆ ನೀವೇ ನೀವು ಓದ್ತೀರಿ ಅಂತ ನಂಬಿಕೊಂಡು ಇಲ್ಲಿಗೆ ಫೇಸ್ 1 ಎಂಡ್ ಮಾಡ್ತಾ ಇದ್ದೇವೆ. ಫೇಸ್ 2 ಶುರು ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.